ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಮ್ಮ ಜೊತೆಗೆ ನನ್ನ ಎಲ್ಲ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಅವರವರ ಸುದ್ದಿ ಬಂದಾಗ ನಾನು ಸಂಪರ್ಕ ಮಾಡ್ತೀನಿ. ಆರಂಭದಲ್ಲಿ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ನಮ್ಮ ಪ್ರತಿನಿಧಿಗಳು ಅಭಿಷೇಕ್, ಹಾಗೇನೆ ಸುರೇಶ್ ಮತ್ತು ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಇವರೆಲ್ಲರನ್ನೂ ಕೂಡ ನಾನು ಸಂಪರ್ಕ ಮಾಡ್ತೀನಿ. ಮೊದಲ ಸುದ್ದಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೇಳೋರು ಕೇಳೋರು ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನುಮತಿ ನಡೆಯಲ್ಲ, ಒಂದು ಕಲ್ಲನ್ನು ಕೂಡ ಬಿಡೋದಿಲ್ಲ. ವಿಶ್ವ ಪಾರಂಪರಿಕ ತಾಣದ ಬಳಿಯೇ ಭಾರಿ ಅಕ್ರಮ ನಡೀತಾ ಇರುವಂಥದ್ದು. ನೈಸರ್ಗಿಕ ಸಂಪತ್ತು ಹೊತ್ತೊಯ್ದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಕ್ರಮ ಆಗ್ತಾ ಇಲ್ಲ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ದುರಂತದ ವಿಚಾರವೇ ಸರ್. ವಿಶ್ವ ಪಾರಂಪರಿಕ ತಾಣದ ಬಳಿಯೇ ಭಾರಿ ಅಕ್ರಮ, ನೈಸರ್ಗಿಕ ಸಂಪತ್ತು ಹೊತ್ತೊಯ್ದರೂ ಕೂಡ ಕ್ರಮ ಆಗ್ತಾ ಇಲ್ಲ. ಹಂಪಿಯಲ್ಲಿ ಒಂದು ಇಂಚು ಮಣ್ಣು ಅಗಿಬೇಕು ಅಂತಂದ್ರೆ ಅನುಮತಿ ಬೇಕು. ಆದರೆ ಅಲ್ಲಿ ಈ ರೀತಿಯ ಅಸಡ್ಡೆ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ನೋಡಿ, ಹಂಪಿಯ ಸುತ್ತಮುತ್ತ ಯಾವುದೇ ರೀತಿಯ ಗಣಿಗಾರಿಕೆಗೆ ಅನುಮತಿ ಇಲ್ಲ. ಆದರೆ ಗಣಿಗಾರಿಕೆ ಆಗ್ತಾ ಇದ್ರೂ ಕೂಡ ಸುಮ್ಮನಿರುವಂಥದ್ದು ನಿಜಕ್ಕೂ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಕಲ್ಲು ಗಣಿಗಾರಿಕೆ ಮತ್ತೊಂದೋ ಮಗದೊಂದೋ ಅಲ್ಲಿ ನಡೀತಾ ಇರುವಂಥದ್ದು. ಆದರೆ ಅಲ್ಲಿ ಈ ರೀತಿಯ ಗಣಿಗಾರಿಕೆಗೆ ಅನುಮತಿ ಇಲ್ಲ. ತಮಗೆಲ್ಲ ಗೊತ್ತಿದೆ, ಅಲ್ಲಿ ಉತ್ಖನನ ಮಾಡಬೇಕು ಅಂತಂದ್ರೂ ಕೂಡ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಆಗಬೇಕು ಅನ್ನುವಂತಹ ಒಂದು ನಿಯಮ ಇದೆ. ಆದಾಗ್ಯೂ ಹಂಪಿಯ ಸುತ್ತಮುತ್ತಲೂ ಕೂಡ ರಾಜಾರೋಷವಾಗಿ ಕಲ್ಲು ಗಣಿಗಾರಿಕೆ ಆಗ್ತಾ ಇದೆ. ಇದು ರಿಪಬ್ಲಿಕ್ ವರ್ಸಸ್ ಅಕ್ರಮ ಕಲ್ಲು ಮಾಫಿಯಾ. ಹಂಪಿಯ ಸುತ್ತಮುತ್ತ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಿಂದ ಡೇರಿಂಗ್ ಗ್ರೌಂಡ್ ರಿಪೋರ್ಟ್. ಕ್ಯಾಮೆರಾ ಕಾಣ್ತಾ ಇದ್ದಂತೆ ದಂಧೆಕೋರರು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಟ್ರ್ಯಾಕ್ಟರ್ ಸಮೇತ ಓಡಿ ಹೋಗಿದ್ದಾರೆ ದಂಧೆಕೋರರು. ಹೊಸಪೇಟೆ ತಾಲೂಕು ಕಾಳಘಟ್ಟ ಬಳಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ನಮ್ಮ ಕ್ಯಾಮೆರಾನ ನೋಡ್ತಾ ಇದ್ದಂತೆ ದಂಧೆಕೋರರು ಸ್ಥಳದಿಂದ ಪರಾರಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದಂಗೆ ಬಾಲ ಮುದುರುಕೊಂಡು ಓಡಿ ಹೋಗಿದ್ದಾರೆ ಈ ರೀತಿಯ ಕಳ್ಳರು. ಕಲ್ಲು ಗಣಿಗಾರಿಕೆಯಿಂದ ವಿಶ್ವ ಪಾರಂಪರಿಕ ತಾಣಕ್ಕೆ ಕಪ್ಪು ಚುಕ್ಕೆ. ನಿತ್ಯವೂ 10 ಟ್ರ್ಯಾಕ್ಟರ್ಗಳಲ್ಲಿ ಅಕ್ರಮವಾಗಿ ಕಲ್ಲು ಸಾಗಣೆ ಆಗ್ತಾ ಇದೆ. ಕಣ್ಣಿದ್ದೂ ಕುರುಡಾಗಿದೆಯಾ ಗಣಿ ಮತ್ತು ಭೂವಿಜ್ಞಾನಿ ಇಲಾಖೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ನೋಡಿ ಅಲ್ಲಿ ಹೆಂಗ್ ಓಡೋಗ್ತಿದ್ದಾರೆ ಅಂತ. ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಂಥವ್ರು ರಿಪಬ್ಲಿಕ್ ಕನ್ನಡ ಕ್ಯಾಮರಾ ಕಾಣಿಸ್ತಾ ಇದ್ದಂತೆ ಒಳ್ಳೆ ಕಳ್ಳರ ತರ ಓಡೋಗ್ತಾರೆ. ಕಳ್ಳರೇ ಬಿಡಿ, ಇವ್ರು ಆ ಮಾತಿಲ್ಲ. ಯಾವ ರೀತಿ ಅವರು ಓಡೋಗ್ತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ನಾವು ಡೇರಿಂಗ್ ರಿಪೋರ್ಟ್ ಮಾಡೋದಕ್ಕೆ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಂಗೆ ಗಣಿಗಾರಿಕೆ ಮಾಡ್ತಾ ಇದ್ದಂಥವ್ರೆಲ್ಲರೂ ಕೂಡ ಪರಾರಿ. ಇದನ್ನ ನಾವು ಮಾಡಬೇಕಾ? ಜವಾಬ್ದಾರಿ ಇರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ? ಇವ್ರಿಗೆ ಇದಕ್ಕೆ ಅಂತಾನೆ ಲಕ್ಷ ಲಕ್ಷ ಸಂಬಳ ಕೊಟ್ಟು ಕೂರಿಸಿದಾರಲ್ಲಿ ಇಲಾಖೆಯವರು. ಆದರೆ ಯಾವನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ವಿಶ್ವ ಪಾರಂಪರಿಕ ಕಟ್ಟಡ ಅಲ್ಲಿ ನಾನು ಈಗಾಗಲೇ ಹೇಳ್ತಿದ್ನಲ್ಲ ವೀಕ್ಷಕರೇ, ಹಂಪಿಯ ಒಳಗೂ ಹಂಪಿಯ ಹೊರಗೂ ಉತ್ಖನನ ಆಗಬೇಕು ಅಂತಂದ್ರೆ ಅಧಿಕಾರಿಗಳ ಗಮನಕ್ಕೆ ತರಬೇಕಾದಂತಹ ಒಂದು ನಿಯಮ. ಆದಾಗ್ಯೂ ಇಲ್ಲಿ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ಸಾಕ್ತಾ ಇದೆ. ಯಾವನು ಹೇಳೋನಿಲ್ಲ, ಕೇಳೋನಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ಕೇಳುತ್ತೆ ನಿಮ್ಮನ್ನು. ನಿದ್ರೆಯಲ್ಲಿರುವಂಥ ಅಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ ನೋಡಿ, ಅಲ್ಲಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಂಥವ್ರು ಯಾವ ರೀತಿ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಕಾಣಿಸ್ತಾ ಇದ್ದಂತೆ ಓಡ್ ಹೋದ್ರು ಅಂತ ಹೇಳಿ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇವರಿಗೆ ಬದ್ಧತೆ ಅನ್ನುವಂಥದ್ದಿಲ್ಲ. ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ಒಂದು 10% ಆದರೂ ಕೆಲಸ ಮಾಡಿ. ನಿಮಗೆ ಮಾನ ಮರ್ಯಾದೆ ಇದ್ರೆ ಇಂತಹ ಒಂದು ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಿ ಅಲ್ಲಿ. ಆದರೆ ಅದು ಯಾವುದು ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ದುರಂತವೇ ಸರ್. ನೋಡಿ, ವಿಶ್ವ ಪಾರಂಪರಿಕ ಕಟ್ಟಡ ಅಂತ ಹೇಳಿ ಪ್ರಾಧಾನ್ಯತೆ ಪಡೆದಂಥದ್ದು, ಪ್ರಾಶಸ್ತ್ಯ ಪಡೆದಂಥದ್ದು, ಇಡೀ ವಿಶ್ವದಲ್ಲಿ
ಹೆಸರುವಾಸಿಯಾಗಿರುವಂತಹ ಈ ಹಂಪಿ ಕ್ಷೇತ್ರ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ ಮುತ್ತು ಹವಳವನ್ನ ಇಲ್ಲಿ ಮಾರ್ಕೆಟ್ನಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದ್ರಂತೆ. ಅಂಥ ಒಂದು ಪ್ರದೇಶದಲ್ಲಿ ಈಗ ಒಂದು ಉತ್ಖನನ ಮಾಡಬೇಕು ಅಂತಂದ್ರೂ ಕೂಡ ಅಧಿಕಾರಿಗಳ ಸಮ್ಮುಖದಲ್ಲಿ ಆಗಬೇಕು. ಆದರೆ ಇವರು ಯಾರ ಕುಮ್ಮಕ್ಕಿನಿಂದ ಈ ರೀತಿ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ? ಕಲ್ಲು ಗಣಿಗಾರಿಕೆ ಆಗ್ತಾ ಇದೆ, ಇತ್ಯಾದಿ ಗಣಿಗಾರಿಕೆಯಲ್ಲಿ ಆಗ್ತಾ ಇದೆ. ಅಧಿಕಾರಿಗಳಿಗೆ ಕಿಂಚಿತ್ ಜವಾಬ್ದಾರಿ ಅನ್ನುವಂಥದ್ದು ಇಲ್ವಾ? ನಿದ್ರೆ ಮಾಡ್ತಾ ಇದ್ದಾರಾ ಅಥವಾ ಶಾಮೀಲು ನಿಮಗೇನಾದ್ರೂ ಸುಟ್ಕೇಸ್ ಮನಿ ಬರ್ತಾ ಇದೆಯಾ ಅಂತ? ಈ ರೀತಿ ದುಡ್ಡು ಬರ್ತಾ ಇದೆ ಅಂದಾಗ ಮಾತ್ರ ಈ ರೀತಿ ಜಾಣ ಮೌನ, ಕುರುಡುತನ ಇವೆಲ್ಲವೂ. ಆದರೆ ನಿಮಗೆ ಬರೋದು ಬರ್ತಾ ಇರುತ್ತೆ. ಆದರೆ ನಿಮಗೇನಾದರೂ ಮಾನ ಮರ್ಯಾದೆ ಅನ್ನುವಂಥದ್ದಿದ್ರೆ ಇದನ್ನು ನೀವು ಸ್ಟಾಪ್ ಮಾಡಬೇಕಾಗಿತ್ತು. ನಾವು ನಿಮ್ಮನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಿದ್ದೀವಿ, ಫಾಲೋ ಅಪ್ ಕೂಡ ಮಾಡ್ತೀವಿ. ಇಂಥ ಗಣಿಗಾರಿಕೆ ಕೂಡಲೇ ನಿಲ್ಲಿಲ್ಲ ಅಂತಂದರೆ ನೀವು ಆ ಇಲಾಖೆಯಲ್ಲಿ ಇರೋದಕ್ಕೆ ಲಾಯಕ್ಕಲ್ಲ, ನಾಲಾಯಕ್. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಏನಾಗ್ತಿದೆ ಅಲ್ಲೋ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಸುರೇಶ್ ಚವ್ಹಾಣ್. ನೋಡ್ಕೊಂಬರೋಣ. ಯುನೆಸ್ಕೋ ಪಟ್ಟಿಯಲ್ಲಿ ಇರತಕ್ಕಂತಹ ವಿಶ್ವವಿಖ್ಯಾತ ಹಂಪಿಯ ಪರಿಸರದಲ್ಲಿ ಅವ್ಯಾಹತವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಏನೋ ಹಂಪಿಯ ಪಕ್ಕದಲ್ಲಿರ್ತಕ್ಕಂತಹ ಕಾಳಘಟ್ಟ ಗ್ರಾಮ ಇದೆ. ಆ ಕಾಳಘಟ್ಟ ಗ್ರಾಮದ ಒಂದು ಗುಡ್ಡದ ಮೇಲಿದ್ದೀನಿ. ಆ ಗುಡ್ಡದ ಮೇಲೆ ನಾವು ಗಮನಿಸ್ಬೋದು ಯಾವ ನಿಟ್ಟಿನಲ್ಲಿ ಇಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಮಾಡಲಾಗ್ತಾ ಇದೆ ಅಂಥೇಳಿ ನಾವು ನೋಡೋದಾದರೆ ಅಕ್ರಮ ಕಲ್ಲು ಗಣಿಗಾರಿಕೆ. ಬಹುಶಃ ಈ ಒಂದು ಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ಕೆಳಗಿಂದ ನೋಡಿದ್ರೆ ಏನು ನಡೀತಾ ಇಲ್ಲ ಅಂತಕ್ಕಂತಹ ಒಂದು ಸನ್ನಿವೇಶ ಬರ್ತದೆ. ಆದರೆ ಮೇಲ್ಭಾಗದಿಂದ ನಾವು ನೋಡೋದಾದರೆ, ಇಲ್ಲಿ ಮೇಲೆ ಬಂದು ನೋಡೋದಾದರೆ ಸಂಪೂರ್ಣವಾಗಿ ಈ ಒಂದು ಕಲ್ಲನ್ನು ಕೊರೆದಿರ್ತಕ್ಕಂಥದ್ದು, ಗುಡ್ಡವನ್ನು ಕೊರೆದು ಸಂಪೂರ್ಣವಾಗಿ ಕಲ್ಲನ್ನು ಮಾಡಿರ್ತಕ್ಕಂತಹ ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಗಮನಿಸ್ಬೋದು, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಯಾವಾಗ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಎಂಟ್ರಿ ಆಯಿತೋ ಆ ಸಮಯದಲ್ಲಿ ಇಲ್ಲಿಂದ ಕಲ್ಲನ್ನು ಹೊಡಿತಕ್ಕಂಥವ್ರು ಹೋಗ್ತಕ್ಕಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ಬೋದು. ಸಾಕಷ್ಟು ಜನ ಕೂಡ ಇಲ್ಲಿಂದ ಓಡೋಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ನಾವು ನೋಡೋದಾದರೆ ಜಸ್ಟ್ ಈಗಷ್ಟೇ ಕಲ್ಲನ್ನು ಒಡೆದು ಸಂಪೂರ್ಣವಾಗಿ ಬಿಟ್ಟು ಹೋಗಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಗಮನಿಸ್ಬೋದು. ಇಲ್ಲಿ ಕಲ್ಲನ್ನು ಹೊಡಿತಾ ಇರ್ತಕ್ಕಂಥವ್ರು ಯಾವಾಗ ಕ್ಯಾಮ್ರಾವನ್ನು ನೋಡಿದ್ರು, ಕ್ಯಾಮ್ರಾ ನೋಡಿದ ತಕ್ಷಣ ಹೋಗಿರ್ತಕ್ಕಂಥದ್ದನ್ನು ಇದನ್ನೆಲ್ಲವನ್ನು ಕೂಡ ಬಿಟ್ಟು ಹೋಗಿರ್ತಕ್ಕಂತಹ ದೃಶ್ಯಾವಳಿಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಅಲ್ಲಿ ಗಮನಿಸ್ಬೋದು ಒಂದು ಕಡೆ ಅವರಿಗೆ ಕುಡಿಲಿಕ್ಕೆ ನೀರು, ಅದರ ಜೊತೆಗೆ ಅವರ ಟವಲ್ ಇವೆಲ್ಲವನ್ನು ಕೂಡ ಬಿಟ್ಟು ಮೇಲೆ ಹೋಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ನಾವು ನೋಡೋದಾದರೆ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ತಾಯಿ ತುಂಗಭದ್ರೆ ಕೂಡ ಹರಿತಾ ಇರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಸಂಪೂರ್ಣವಾಗಿ ಹಂಪಿಯ ಸುತ್ತಮುತ್ತ ಯುನೆಸ್ಕೋ ಪಟ್ಟಿಯಲ್ಲಿರ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ಅವ್ಯಾವತವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಸಂಬಂಧಪಟ್ಟಂತಹ ಇಲಾಖೆಗಳು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸೇರಿದಂತೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ, ಅದರ ಜೊತೆಗೆ ಸ್ಥಳೀಯ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತಕ್ಕಂತಹ ಪ್ರಶ್ನೆ ಈಗ ಮೂಡ್ತಾ ಇರತಕ್ಕಂಥದ್ದು. ಸಾಕಷ್ಟು ನಾವು ಗಮನಿಸ್ಬೋದು, ಬಂದ ತಕ್ಷಣವೇ ಯಾವಾಗ ರಿಪಬ್ಲಿಕ್ನ ಕ್ಯಾಮ್ರಾ ಆನ್ ಆಗ್ತದೋ ಆ ತಕ್ಷಣ ಅರೆಬರೆಯಲ್ಲಿ ಹೊಡಿತಕ್ಕಂಥವ್ರು ವಾಪಸ್ ಓಡೋಗ್ತಾರೆ. ಅದರ ಜೊತೆಗೆ ಅರ್ಧಂಬರ್ಧ ತುಂಬಿರ್ತಕ್ಕಂತಹ ಟ್ರ್ಯಾಕ್ಟರ್ನ ತಗೊಂಡು ಊರೊಳಗೆ ಹೋಗ್ತಾರೆ. ಇದನ್ನು ನಾವು ನೋಡೋದಾದರೆ ಇದು ಯಾವುದೇ ರೀತಿಯ ಪರವಾನಗಿಯನ್ನು ಪಡೆದು ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇಲ್ಲ, ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯನ್ನು ಮಾಡಲಾಗ್ತದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತದೆ. ನಿಜಕ್ಕೂ ಕೂಡ ಸಂಬಂಧಪಟ್ಟಂತಹ ಆಡಳಿತ ವರ್ಗ ಏನಿದೆ, ಸಂಬಂಧಪಟ್ಟಂತಹ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಇದು ಶೇಮ್ ಅಂತಲೇ ಹೇಳ್ಬೋದು. ಸುರೇಶ್ ಚವ್ಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಚವ್ಹಾಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ. ಅದಕ್ಕೆ ಒಬ್ಬರು ಸಚಿವರು, ನಿರ್ದೇಶಕರು, ಉಪನಿರ್ದೇಶಕರು, ಜಂಟಿ ನಿರ್ದೇಶಕರು, ಆ ನಿರ್ದೇಶಕರು, ಈ ನಿರ್ದೇಶಕರು, ಇವರಿಗೆ ಲಕ್ಷ ಸಂಬಳ. ಏನು ಮಾಡ್ತಿದ್ದಾರೆ ಇವರು? ಭೂವಿಜ್ಞಾನ ಇಲಾಖೆಯಲ್ಲಿ ಇರುವಂತಹ ಅಧಿಕಾರಿಗಳು ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡ್ರೆ ಆಗಲಿಲ್ಲ, ಬರಬೇಕು ಫೀಲ್ಡ್ಗೆ. ಈ ರೀತಿ ಅಕ್ರಮ ನಡೀತಾ ಇರೋದನ್ನ ತಡಿಬೇಕು. ನಮ್ಮ SS ಮಲ್ಲಿಕಾರ್ಜುನ್ ಸಚಿವರು ಇವೆಲ್ಲವನ್ನು ಗಮನಿಸಬೇಕಲ್ವ? ಯುನೆಸ್ಕೋ ಪಟ್ಟಿಯಲ್ಲಿರುವಂಥ ವಿಶ್ವ ಪಾರಂಪರಿಕ ಕಟ್ಟಡ, ಅಲ್ಲಿ ಈ ರೀತಿಯ ಘಟನೆಗಳಾಗ್ತಾ ಇದೆ ಅಂತಂದ್ರೆ ಸಂಬಂಧಪಟ್ಟಂತ ಇಲಾಖೆಯವರು ಏನ್ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ನಮ್ದು. ನಿಜ ಶ್ರೀಪಾದ್,
ರಾಜ್ಯದಲ್ಲಿ ಏನು ವಿಶ್ವ ಪಾರಂಪರಿಕ ತಾಣ ಯುನೆಸ್ಕೋ ಪಟ್ಟಿಯಲ್ಲಿರ್ತಕ್ಕಂತ ಹಂಪಿಯ ಪಕ್ಕದಲ್ಲಿ ಇದೇ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಹಂಪಿಯಲ್ಲಿ ವಾಸ ಬರ್ತಕ್ಕಂಥ ಜನ ಒಂದು ಮನೆ ರಿಪೇರಿ ಮಾಡ್ಬೇಕು ಅಂತೇಳಿ ಹೇಳಿದ್ರು, ಅದಕ್ಕೆ ನಾನಾ ಇಲಾಖೆಗಳು ಅಡ್ಡಗಾಲನ್ನ ಹಾಕ್ತವೆ. ಆದ್ರೆ ಹಂಪಿಯಿಂದ ಕೂಗಲತೆ ದೂರದಲ್ಲಿ ಕೇವಲ 8-10 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ರಾಜಾರೋಷವಾಗಿ ನಡೀತಾ ಇದ್ರು ಕೂಡ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತಕ್ಕಂತಹ ಪ್ರಶ್ನೆ ಉದ್ಭವವಾಗ್ತದೆ. ಇಲ್ಲಿ ಹಂಪಿಯ ಸ್ಮಾರಕಗಳಿಗೆ ಸಂರಕ್ಷಣೆಗಾಗಿ ನಾನಾ ಝೋನ್ ಗಳನ್ನ ಹಾಕಲಾಗಿದೆ, ಬಫರ್ ಝೋನ್ ಮಾಡಲಾಗಿದೆ, ಪೆರಿಪೆರಿ ಝೋನ್ ಗಳನ್ನ ಮಾಡ್ಲಾಗ್ತಾ ಇದೆ. ಆದ್ರೆ ಒಳಗಡೆನೆ ಈ ಒಂದು ಕಲ್ಲು ಗಣಿಗಾರಿಕೆಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಅಂತಾನೆ ಹೇಳ್ಬೋದು. ಏನೋ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ತಡೆಗಟ್ಟಬೇಕಾಗಿತ್ತು. ಆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಸದ್ಯ ರಿಪಬ್ಲಿಕ್ ಕನ್ನಡದ ಪ್ರಶ್ನೆ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಹಂಪಿಯ ಜನ ಒಂದು ಸಣ್ಣ ಮನೆ ರಿಪೇರಿ ಮಾಡಬೇಕು, ಅದರ ಜೊತೆಗೆ ಸಣ್ಣ ಪುಟ್ಟ ಏನಾದ್ರೂ ಕೆಲಸವನ್ನ ಮಾಡ್ಕೋಬೇಕು, ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಸ್ಮಾರಕಗಳಿಗೆ ಧಕ್ಕೆ ಆಗ್ತದೆ ಅಂತ ಹೇಳಿ ನೋಟಿಸ್ ಗಳನ್ನ ಕಳಿಸ್ತಾರೆ. ಆದ್ರೆ ಇಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು ಕೂಡ ಯಾಕೆ ಇದೇ ಅಧಿಕಾರಿಗಳು ಕೇಳಲಿಲ್ಲ ಅಂತಕ್ಕಂತಹ ಪ್ರಶ್ನೆ ಈಗ ಮೂಡ್ತಕ್ಕಂಥದ್ದು. ಹಂಪಿಯಿಂದ ಕೇವಲ ಕಾಳಘಟ್ಟ 8-10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು. ಅಲ್ಲಿ ಮುರಾರ್ಜಿ ಶಾಲೆಗಾಗಿ ಜಾಗನೂ ಕೂಡ ಮೀಸಲಾಗಿದೆ. ಇಂತಹ ಒಂದು ಪ್ರದೇಶದಲ್ಲಿ ಈ ರೀತಿಯ ಕಲ್ಲು ಗಣಿಗಾರಿಕೆ ನಡೆಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ನಿಜಕ್ಕೂ ಕೂಡ ಈ ಒಂದು ದಂಧೆಕೋರರಿಗೆ ಯಾವುದೇ ಪರವಾನಗಿ ಇಲ್ಲ, ಯಾವುದೇ ಲೈಸೆನ್ಸ್ ಇಲ್ಲ, ಏನೂ ಇಲ್ಲ. ಹಿಂದೆ ಕ್ರೆಷರ್ ಗಳನ್ನ ಹಾಕಿ ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗಿತ್ತು. ಅದಾದ ಬಳಿಕ ಈಗ ಕ್ರೆಷರ್ ಗಳನ್ನ ನಿಲ್ಲಿಸಲಾಗಿದೆ. ಆದ್ರೂ ಕೂಡ ಇಲ್ಲಿ ಕಲ್ಲನ್ನ ಒಡೆದು ಗುಡ್ಡವನ್ನ ಬಗೆದು ಸಂಪೂರ್ಣವಾಗಿ ಕಲ್ಲನ್ನ ಎತ್ತಕ್ಕಂತಹ ಪರಿಸ್ಥಿತಿ ಸದ್ಯಕ್ಕೆ ಇರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಚರ್ಚೆಗಳಾಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಮಧ್ಯೆ ವಿಶೇಷ ತನಿಖಾ ತಂಡ ರಚನೆ ಆಗಿದೆ. ಈ ವಿಶೇಷ ತನಿಖಾ ತಂಡದ ಕಾರ್ಯವ್ಯಾಪ್ತಿ, ಅದರಲ್ಲಿ ಬರುವಂತಹ ಅಧಿಕಾರಿಗಳು, ಅವರು ಮತ್ತೆ ವಿಶೇಷ ತಂಡವನ್ನು ರಚನೆ ಮಾಡಿ ಅವರಿಗೆ ಕೊಡುವಂತಹ ಜವಾಬ್ದಾರಿಗಳು ಇತ್ಯಾದಿ ಈಗಾಗಲೇ ಕಾರ್ಯಗತ ಆಗ್ತಾ ಇದೆ. ಆದರೆ ಮತ್ತೊಂದು ಅಸಮಾಧಾನ, SIT ರಚನೆ ಆದರೂ ಕೂಡ ವಿಳಂಬ ಆಗ್ತಾ ಇದೆಯಾ ತನಿಖೆ ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ. ಶೀಘ್ರವೇ ತನಿಖೆ ಅಖಾಡಕ್ಕೆ SIT ಇಳಿಯುತ್ತೆ. SIT ತನಿಖೆಯ ವಿಚಾರವಾಗಿ ಮೊದಲು ತನಿಖಾಧಿಕಾರಿಯಿಂದ ಕೇಸ್ ಫೈಲ್ ಹಸ್ತಾಂತರ ಆಗುತ್ತೆ. ನಂತರ ಅನಾಮಧೇಯ ವ್ಯಕ್ತಿ ವಶಕ್ಕೆ ಪಡೆದು ವಿಚಾರಣೆ ಆಗುತ್ತೆ. ಬೆಳ್ತಂಗಡಿ ಧರ್ಮಸ್ಥಳ ಭಾಗದಲ್ಲಿ ಕಾಣೆಯಾದವರ ಮಾಹಿತಿ ಸಂಗ್ರಹ ಆಗುತ್ತೆ. ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾರೆ. ಮೊಬೈಲ್ CDR, CCTVಗಳ ಮಾಹಿತಿ ಕೂಡ ಸಂಗ್ರಹ ಮಾಡ್ತಾರೆ. ಇನ್ನು ವಿಶೇಷ ತನಿಖಾ ತಂಡ ರಚನೆ ಆದ ನಂತರವೂ ಕೂಡ ತನಿಖೆ ವಿಳಂಬ ಆಗ್ತಾ ಇರೋದಕ್ಕೆ ಹಿರಿಯ ವಕೀಲ ಬಾಲನ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನಗಳ ನಂತರ ಸರ್ಕಾರ SITಯನ್ನು ರಚನೆ ಮಾಡಿತು. ಆ SIT ಕೂಡಲೇ ಚಾರ್ಜ್ ತಗೊಂಡು ಕೆಲಸ ಮಾಡಬೇಕಾಗಿತ್ತು, ತನಿಖೆಗೆ ಮುಂದಾಗಬೇಕಾಗಿತ್ತು. ಆದರೆ ಇನ್ನೂ ಕೂಡ ಅದು ಆಗ್ತಾ ಇಲ್ಲ ಅನ್ನುವಂಥದ್ದು ಬಾಲನ್ ಅವರ ಅಭಿಪ್ರಾಯ. ಸಾಕ್ಷಿದಾರ ಹೇಳಿರೋ ಎಲ್ಲರನ್ನೂ ಬಂಧಿಸುವಂತೆ ಅವರು ಆಗ್ರಹಿಸ್ತಾ ಇದ್ದಾರೆ. ಸಾಕ್ಷಿದಾರನ ಬ್ರೈನ್ ಮ್ಯಾಪಿಂಗ್ ಹೇಳಿಕೆಗೂ ಸಿಡಿಮಿಡಿಗೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿ ಪೊಲೀಸರಿಗೆ ಎಚ್ಚರಿಕೆ ನೀಡಿದ್ದಾರೆ ವಕೀಲ S ಬಾಲನ್ ಅವರು. ರಿಪಬ್ಲಿಕ್ ಕನ್ನಡಕ್ಕೆ ವಕೀಲ ಬಾಲನ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT ತನಿಖೆ ವಿಳಂಬ ಮಾಡ್ತಾ ಇದೆ ಅಂತ ಹೇಳಿ ಅವರು ಕಿಡಿಕಾರಿದ್ದಾರೆ. ಈ ಅತ್ಯಾಚಾರ, ಹಿಂಸಾಚಾರ, ಹುಡುಗಿಯರು ಅಂದರೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ಸ್ಕೂಲ್ ಸ್ಕರ್ಟು ಅಂಥದ್ದವ್ರನ್ನೂ ರೇಪು ಮರ್ಡರು ಆಗಿದೆ. ಸುಮಾರು ಜನ ಬ್ರಾಹ್ಮಣ ಹುಡುಗಿಯರನ್ನೇ ಮರ್ಡರ್ ಆಗಿದೆ, ರೇಪು ಆಗಿದೆ. ಅವ್ರು ಹೆಣ ಬಿದ್ದಾಗ ನೋಡಿದರೆ ಅಂಡರ್ ಗಾರ್ಮೆಂಟು ತೆಗೆದು ಬಿಸಾಕಿದ್ದಾರೆ, ಡಿಸ್ಟರ್ಬ್ ಆಗಿದೆ. ಅವರ ವಜೈನಾದಲ್ಲಿ ರಕ್ತ ಬರುತ್ತಿತ್ತು. ರೇಪ್ ಇದು ಸೀರಿಯಲ್ ರೇಪ್, ಸೀರಿಯಲ್ ಕಿಲ್ಲಿಂಗ್ 1979 ಇಸ್ವಿಯಿಂದ ಇವತ್ತುವರೆಗೆ ನಡೀತಾ ಇದೆ. ಅಂದರೆ ಈಗ ಡಿಫೆನ್ಸ್ ಥಿಯರಿ ಸೆಟಪ್ ಮಾಡ್ತಾ ಇದ್ದಾರೆ. ಈ ಕೊಲೆ, ಈ
SIT ತನಿಖೆಯಿಂದ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಈ ಎಲ್ಲ ರೀತಿಯ ಪ್ರಕರಣಗಳೇನಿದೆ ಅದರ ಸತ್ಯಾಸತ್ಯತೆ ಬಹಿರಂಗ ಆಗಲಿ ಅಂತ ಅಹಿಂಸಾ ಚೇತನ್ ಆಶಿಸಿದ್ದಾರೆ. ಈಗಾಗಲೇ ಧರ್ಮಸ್ಥಳದಲ್ಲಿ ನಡೆದಂತಹ ಈ ಪ್ರಕರಣಗಳ ಬಗ್ಗೆ ನಾನಾ ರೀತಿಯ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಜನರ ಹೋರಾಟದ ಫಲದಿಂದ ಸರ್ಕಾರ SITಯನ್ನು ರಚನೆ ಮಾಡಿದೆ. SIT ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು. ರಾಜಕೀಯ ಒತ್ತಡಕ್ಕೆ SIT ಅಧಿಕಾರಿಗಳು ಮಣಿಬಾರದು. SIT ತನಿಖೆಯಲ್ಲಿ ನಿಗೂಢ ಸಾವುಗಳ ಸತ್ಯ ಬಯಲಾಗಲಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ನಟ ಚೇತನ್ SITಗೆ ಆಗ್ರಹಿಸಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮ್ಮ ಜೊತೆ ಈಗ ನಟ ಚೇತನ್ ಇದ್ದಾರೆ, ಮಾತಾಡ್ಸಿದವ್ರನ್ನ. ಸರ್, ಧರ್ಮಸ್ಥಳದಲ್ಲಿ ಇದೀಗ ನಿಗೂಢ ಸಾವಿನ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಇದೀಗ ಸರ್ಕಾರ SIT ರಚನೆ ಮಾಡಿದೆ ಸರ್. ನೀವು ಸಹ ಸಾಮಾನ್ಯ ವಯಸ್ಕರ ಸಭೆ ಮಾಡ್ತಿದ್ದೀರಾ ಸರ್? ಆ ಸರ್ಕಾರಕ್ಕೆ ಏನಂತ ಈ ಒಂದು ಸಭೆ ಮುಖಾಂತರ ಒಂದು ಕಡೆ ಮನವಿ ಒತ್ತಾಯ ಮಾಡ್ತಾರೆ ಸರ್ ಅಂತ? ಏನಂತ ಮನವಿ ಮಾಡ್ತೀವಿ ಅಂದರೆ, ಯಾರ್ಯಾರು ನ್ಯಾಯಕ್ಕೋಸ್ಕರ ನಿಂತಿದ್ದಾರೋ, ಯಾರ್ಯಾರು ಸಂವಿಧಾನದ ಎತ್ತಿಡಿಬೇಕು ಅಂತ ನಿಂತಿದ್ದೀವೋ, ಯಾರ್ಯಾರು ಈ ನಿಗೂಢವಾದ ಸಾವು, ಅಸಹಜ ಸಾವು 2013ರಲ್ಲಿ 463 ಅಂತ ಸಂಖ್ಯೆ ಬಂದಿದೆ ಅಂತ CPM ಪಕ್ಷ ಅದನ್ನು ಉಲ್ಲೇಖ ಮಾಡಿದರೋ, ಅದೆಲ್ಲದಕ್ಕೆ ನ್ಯಾಯ ನಿಂತು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನಾವು ಬಿಡಿಬಿಡಿಯಾಗಿಲ್ಲ. ಯಾರಾದರೂ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದರೆ ಈ ಸಮಾನ ಮನಸ್ಕರ ಸಭೆಯಲ್ಲಿರೋ ವ್ಯಕ್ತಿಗಳು, ಸಂಘಟನೆಗಳು, ವಿಚಾರವಂತರೇ ಸಂವಿಧಾನ ವಿಚಾರ ಎತ್ತಿಡಿತಾ ಇರೋದು. ಸೊ ಈ ಸರ್ಕಾರ 2 ವಾರ ತಡ ಆದಮೇಲೆ SIT ರಚನೆ ಮಾಡಿದೆ. ಅದು ಭಾನುವಾರ ರಚನೆ ಮಾಡಿದೆ ಅಂದರೆ ಅದು ಸುಮ್ಮನೆ ರಚನೆ ಮಾಡಿಲ್ಲ. ಯಾಕೆಂದರೆ ಮುಖ್ಯಮಂತ್ರಿಗಳ ಮಾತುಗಳು ಕೇಳಿದಾಗ ಬೇಗ ಬಿಟ್ಟಿಯಾಗಿ ಮಾತಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ನಾವು ಮಾಡಿದ್ರು ಮಾಡ್ಬೋದು, ಮಾಡದೇನೂ ಇರ್ಬೋದು, ಪೊಲೀಸಿಗೆ ಬಿಟ್ಟಿದ್ದು. ಪೊಲೀಸ್ ಇಷ್ಟು ವರ್ಷಗಳನ್ನ ಏನೇನು ಕವರ್ ಅಪ್ಗಳು ಮಾಡಬಾರದು ಮಾಡಿದರೆ ನಮ್ಮೆಲ್ಲರಿಗೂ ಮಾಧ್ಯಮದ ಮುಖಾಂತರನೇ, ಅಲ್ಲಿರೋ ಜನರ ಮುಖಾಂತರನೂ ಸಹ ಗೊತ್ತಿದೆ. ಮತ್ತು ಹೋಮ್ ಮಿನಿಸ್ಟ್ರು ಕೂಡ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇನ್ನೂ ಆಗಿಲ್ಲ, ಯಾಕೆ ನೀವು ತಡ ಮಾಡ್ತಾ ಇದ್ದೀವಿ 2 ವಾರ? ಸೊ ನಮ್ಗೆ ಯಾವಾಗ ಈ SIT ಅನ್ನೋದು ಗಟ್ಟಿಯಾಗಿ ಬಂದಿದೆ ಅಂದರೆ ಅದು ಹೋರಾಟದ ಶಕ್ತಿಯಿಂದ, ಜನರ ಆಕ್ರೋಶದಿಂದ ಎಲ್ಲ ಸಂಘಗಳು ಒಗ್ಗಟ್ಟಾಗಿ ನಾವು ಒಂದು ರೀತಿ ಇದಕ್ಕೆ ನಮಗೆ SIT ಫಾರ್ಮ್ ಆಗಬೇಕು. ಕಾನೂನು ತಜ್ಞರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ವಿಮೆನ್ ಕಮಿಷನ್ನು ಅದ್ರ ಬಗ್ಗೆ ಮಾತಾಡಿದ್ರೆ ಅದು ಒಳ್ಳೆ ಬೆಳವಣಿಗೆ. ಮತ್ತು ಕೇರಳದಿಂದ ತನಿಖೆ ಆಗಬೇಕಂತ ಕೆಲವರು ಒತ್ತಾಯ ಮಾಡ್ತಾರೆ. ಹಿರಿಯ ವಕೀಲರು ಸಹ ಒಂದು ಕಡೆ ಮನವಿ ಸಹ ಮಾಡಿಕೊಡ್ತಿದ್ರು. ಹೌದು, ಭಾಳ ವಕೀಲರ ಸಂಘಟನೆಗಳು ಭಾಳ ಗಟ್ಟಿಯಾಗಿ ಸತ್ಯ ಎತ್ತಿ ಹಿಡಿಯೋ ರೀತಿಯಲ್ಲಿ ಭಾಳ ವಿಚಾರವಂತ ವಕೀಲರೆಲ್ಲ ಎತ್ತು ಅದನ್ನು ಒಂದು ರೀತಿ ಅದನ್ನು ಮುಂದುವರಿಸಬೇಕು, ಒಂದು SIT ಫಾರ್ಮ್ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತು ಸಿನಿಮಾ ನಟರು ಕೂಡ ಭಾಳ ಜನ ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಮಗೆ ಇನ್ನೂ ಒಂದು ಸ್ವಲ್ಪ ಧ್ವನಿಗಳು ಕೊಡಬೇಕು, ಭಾಳ ಒಂದು ಒತ್ತಡ, ಪ್ರೆಷರ್ ಹಾಕಬೇಕು. ಯಾಕಂದರೆ ಸರ್ಕಾರ ಇವತ್ತು ವಿರೋಧ ಪಕ್ಷಗಳಿಂದ ನಮಗೇನು ನ್ಯಾಯ ಇಲ್ಲ. ಈ ವಿರೋಧ ಪಕ್ಷಗಳು ಬರೀ ಅಧಿಕಾರದ ಹಪಹಪಿ ಮಾತಾಡ್ತಾರೆ, ರಾಜಕೀಯ ಒಂದು ತಿರುಚುವಿಕೆ ಮಾಡ್ಕೊಂಡು ಅವ್ರ ಅಧಿಕಾರ ಹಿಡಿಯೋಕ್ಕೆ ನೋಡ್ತಾರೆ. ನಮಗೆ ಸತ್ಯ ಬರಬೇಕು, ಹೊರಗೆ ನ್ಯಾಯ ಆಗಬೇಕು, ಸಂವಿಧಾನ ಪೀಠಿಕೆ ಎತ್ತಿಡಿಬೇಕು. ಸೊ ಯಾರಾದರೂ ನಿಜವಾಗ್ಲೂ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದರೆ ಈ ಸಮಾನ ಮನಸ್ಕರ ಸಭೆಯಲ್ಲಿ ನಿಂತಿರೋ ವ್ಯಕ್ತಿಗಳು, ವಿಚಾರವಂತರು, ಸಂಘಟನೆಗಳು ನಾವೆಲ್ಲ ಸೇರಿ ಒಂದು ಗಟ್ಟಿಯಾದ ಸಿಂಗಲ್ ಧ್ವನಿಯಿಂದ ನಾವು ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನು CM ಗಮನಕ್ಕೆ ತರ್ತಾರ ಏನಾದರೂ? ಮತ್ತು ನೀವು ಧರ್ಮಸ್ಥಳಕ್ಕೆ ಮತ್ತೆ ಏನಾದರೂ ಹೋಗ್ತೀರಾ, ಅಲ್ಲಿ ಏನಾದರೂ ಒಂದು ಕಡೆ ಸಭೆ ಮಾಡ್ತಾರೆ, ಹೇಗೆ ಸರ್ ಅಂತ? ನಾವೆಲ್ಲ ಕೂತು ಚರ್ಚೆ ಮಾಡಿ ಅದನ್ನು ಹೆಂಗೆ ಮುಂದುವರಿಸ್ಬೋದು ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಅದೆಲ್ಲ ಇವಾಗ ಸಮಾನ ಮನಸ್ಕರ ಸಭೆಯಲ್ಲಿ ಭಾಳ ಜನ ವಿಚಾರವಂತರಿದ್ದಾರೆ. ಅದಕ್ಕೆ ನಾನು ಕೂಡ ಸೇರ್ತಾ ಇದ್ದೀನಿ, ನಾನು ಕೂಡ ಗಟ್ಟಿಯಾಗಿ ನಿಂತ್ಕೊತೀನಿ. ನ್ಯಾಯದ ಸಂಘಟನೆ ಮುಖಾಂತರ, ಸಂವಿಧಾನ ಎತ್ತಿಡಿಯೋ ಮುಖಾಂತರ ನಾವೆಲ್ಲ ಜೊತೆಗೆ ಸೇರ್ ಮಾಡ್ತೇವೆ. ಸರ್, ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧರ್ಮಸ್ಥಳದಿಂದ. ಅಭಿಷೇಕ್, ಈಗಾಗಲೇ SIT ರಚನೆ ಆದ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಗರಿಗೆದರಿದೆ. SIT ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು, ಅಲ್ಲಿ ಆಗಿರುವಂಥ ಈ ರೀತಿಯ ನಿಗೂಢ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಏನು ನಡೀತಾ ಇದೆ ಸದ್ಯಕ್ಕೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಪಟೇಲ್, ಮೊದಲನೇದಾಗಿ ರಾಜ್ಯ ಸರ್ಕಾರ ಕನ್ಸ್ಟಿಟ್ಯೂಟ್ ಮಾಡಿರುವಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಧರ್ಮಸ್ಥಳ ಆಗಿರ್ಬೋದು, ಬೆಳ್ತಂಗಡಿ ಆಗಿರ್ಬೋದು, ಅದರ ಜೊತೆಗೆ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಉಳಿದ ಪೊಲೀಸ್ ಸ್ಟೇಷನ್ಗಳು ಹಾಗೂ ಎಲ್ಲ ವ್ಯಕ್ತಿಗಳನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇರುವಂಥದ್ದು. ಕಾರಣ ಏನಂದರೆ 1995ರಿಂದ 2014ರವರೆಗೂ ನಡೆದಿದೆ ಎನ್ನಲಾದಂಥ ಈ ಅಮಾನುಷ ಕೃತ್ಯದ ವಿಚಾರವಾಗಿ ಒಬ್ಬ ಅನಾಮಧೇಯ ವ್ಯಕ್ತಿ ಈಗಾಗಲೇ ಕೋರ್ಟ್ಗಾಗಿರ್ಬೋದು, ಪೊಲೀಸ್ ಠಾಣೆಗೆ ಪತ್ರದ ಮುಖೇನ ಹಾಗೂ ಮೌಖಿಕವಾಗಿ ಮಾಹಿತಿಯನ್ನು ನೀಡಿದ್ದಾನೆ. ಸಾಕ್ಷಿಗಾಗಿ ಒಂದು ತಲೆ ಬುರುಡೆಯನ್ನು ಕೂಡ ಈಗ ಹಸ್ತಾಂತರ ಮಾಡಿರುವಂಥದ್ದು. ಇದಾದ ನಂತರ ಸಾಕ್ಷಿಯನ್ನು ರಕ್ಷಣೆ ಮಾಡುವಂಥ ಕಾನೂನಿನಡಿ ರಕ್ಷಣೆಯನ್ನು ನನಗೆ ಒದಗಿಸಿದರೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲೆಲ್ಲಿ ದೇಹಗಳನ್ನು ಹೂತು ಹಾಕಿದ್ದೇನೆ
ಅವುಗಳ ಹಿಂದೆ ಯಾರ್ಯಾರಿದ್ದಾರೆ, ಯಾವ ಯಾವ ದೇಹವನ್ನು ಯಾವ ರೀತಿ ಹೂತು ಹಾಕಿದ್ದೇನೆ, ಸುಟ್ಟು ಹಾಕಿದ್ದೇನೆ ಅನ್ನೋದು ಮಾಹಿತಿಯನ್ನು ತಿಳಿಸ್ತೇನೆ ಅಂತ ಈಗಾಗಲೇ ಕೋರ್ಟ್ಗೆ ತಿಳಿಸಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ರಾಜ್ಯ ಸರ್ಕಾರದ ಮೇಲಾಗಿರ್ಬೋದು ಅಥವಾ SIT ಮೇಲೆ ಯಾವುದೇ ರೀತಿಯಾದಂಥ ಒತ್ತಡವನ್ನು ಹೇರಬಾರದು ಅಂತ ಕೇವಲ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತದಲ್ಲಿ ಧರ್ಮಸ್ಥಳಕ್ಕೆ ಬರುವಂಥ ಅಷ್ಟು ಜನರ ಕೋರಿಕೆ ಆಗಿತ್ತು ಅನ್ನೋದನ್ನು ನಾವು ಮರಿಬಾರ್ದು. ಇದ್ರ ಜೊತೆಗೆ ಈಗ ರಾಜ್ಯ ಮಹಿಳಾ ಆಯೋಗ ಕೂಡ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿರುವಂಥದ್ದು, ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಬೇಕು ಅಂತ. ಇದಾದ ನಂತರ ಈಗ 4 ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗಿದೆ. ಅದ್ರ ಜೊತೆಗೆ ಆ ತಂಡವನ್ನು ಎಕ್ಸ್ಪ್ಯಾಂಡ್ ಮಾಡುವಂಥ ಕೆಲಸವನ್ನು ಮೊದಲನೇದಾಗಿ ಈ ಅಧಿಕಾರಿಗಳು ಮಾಡ್ಕೊಳ್ತಾರೆ. ಯಾವೆಲ್ಲ ಸಿಬ್ಬಂದಿ ವರ್ಗಕ್ಕೆ ಯಾವ ಕೆಲಸಗಳನ್ನು ನಿಯೋಜನೆ ಮಾಡಬೇಕು ಅನ್ನೋದು ಕೆಲಸವನ್ನು ಈಗ ಅದರಲ್ಲಿ ಡಿಸೈಡ್ ಮಾಡಲಾಗುತ್ತೆ. ಅದಾದ ನಂತರ ಈ ವ್ಯಕ್ತಿಯ ಹೇಳಿಕೆಗೂ ಇಲ್ಲಿ ನಡೆದಿರುವಂಥ ಘಟನೆಗಳಿಗೂ ನೇರವಾದ ಸಂಬಂಧ ಇದೆಯಾ, ಅದ್ರ ಜೊತೆಗೆ ಈ ಹೆಣಗಳನ್ನು ಹೂತಿದ್ದೇನೆ ಅಂತ ಏನು ಹೇಳ್ತೀನಿ ಅವುಗಳನ್ನು ಹೊರಗೆ ತೆಗೆದು ಅವುಗಳ DNA ಪರೀಕ್ಷೆಯನ್ನು ಕೂಡ ಮಾಡಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಆ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಯಾವ್ದಿದ್ದಾವೆ, ಅದರಲ್ಲಿ ಮಹಿಳೆಯರು ಯಾರು, ಬಾಲಕಿಯರು ಯಾರು, ಅದ್ರ ಜೊತೆಗೆ ಯುವತಿಯರು ಯಾರು, ಇವರ ಕುಟುಂಬಗಳೆಲ್ಲಿದೆ ಎಲ್ಲವನ್ನ ಮ್ಯಾಪ್ ಮಾಡಿದ ನಂತರ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಆರಂಭ ಆಗುತ್ತೆ. ಪ್ರಾಬಬ್ಲಿ ಇದು 2 ರೀತಿಯ ಆಯಾಮಗಳಲ್ಲಿ ನಾವು ನೋಡಬೇಕಾಗುತ್ತೆ. ಒಂದು, ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಬೇಕು ಅಂತ ಒಂದಿಷ್ಟು ವ್ಯಕ್ತಿಗಳು ಮಾಡ್ತಿದ್ದಾರೆ ಅನ್ನೊಂದು ಆರೋಪ ಒಂದ್ ಕಡೆ ಆಯ್ತು ಅಂದ್ರೆ, ಈ ವ್ಯಕ್ತಿ ಹೇಳ್ತಿರುವಂತದ್ರಲ್ಲಿ ಸತ್ಯಾಂಶ ಇದೆಯಾ ಅನ್ನೋದು ಕೂಡ ಈಗ ತನಿಖೆಯಿಂದಲೇ ಬಯಲಾಗಬೇಕಾಗಿರೋದ್ರಿಂದ ಎನಿ ಮೊಮೆಂಟ್ SITಯ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಭೇಟಿ ನೀಡುವಂತ ಸಾಧ್ಯತೆ, ಪ್ರಾಬಬ್ಲಿ ಇನ್ನೊಂದು 2 ರಿಂದ 3 ದಿನಗಳಲ್ಲಿ ತನಿಖೆ ಚುರುಕಾಗುವಂತ ಸಾಧ್ಯತೆ ಹಾಗೂ ನಿರೀಕ್ಷೆಯನ್ನ ಕಾದು ನೋಡಬೇಕಾಗಿರುವಂತದ್ದು. ಶ್ರೀಪಾದ್ ಪಾಟೀಲ್ರೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ. ವಿರಾಮದ ನಂತರ ಮತ್ತೆ ಸ್ವಾಗತ. ನಟ ದರ್ಶನ್ಗೆ ಜಾಮೀನು ಮುಂದುವರಿಯುತ್ತಾ ಅಥವಾ ಜೈಲ್ ಫಿಕ್ಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇವತ್ತು ಸಿಗಲಿಕ್ಕಿದೆ. ದರ್ಶನ್ಗೆ ಜಾಮೀನು ಕೊಟ್ಟಂತಹ ಒಂದು ವಿಚಾರ ಏನಿದೆ ಅದು ನಾನಾ ರೀತಿಯಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಕೋರ್ಟ್ನ ಈ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿತ್ತು. ಅದು ಹೇಗೆ, ಯಾವ ಗ್ರೌಂಡ್ಸ್ ಮೇಲೆ ಇವರಿಗೆ ಜಾಮೀನನ್ನು ನೀಡಲಾಗಿತ್ತು ಅನ್ನುವಂಥದ್ದು. ಮುಖ್ಯವಾಗಿ ಅನಾರೋಗ್ಯ. ನಿಮಗೆಲ್ಲ ಗೊತ್ತಿದೆ, ದರ್ಶನ್ ಪರ ವಕೀಲ CV ನಾಗೇಶ್ ಅವರು ಇವರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿದೆ, ಬೆನ್ನು ಹುರಿ, ಆಪರೇಷನ್ ಆಗಲಿಲ್ಲ ಅಂತಂದರೆ ಭಾರೀ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಸೊ ಅವೆಲ್ಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ತೀರ್ಪು ಪ್ರಕಟ ಆಗುತ್ತೆ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ದರ್ಶನ್ ಬೇಲ್ ವಿಚಾರ ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ದರ್ಶನ್ಗೆ ಜಾಮೀನು ನೀಡಿದ್ದನ್ನು ಪೊಲೀಸರು ಪ್ರಶ್ನೆ ಮಾಡಿ ಅಪೀಲ್ ಹೋಗಿದ್ರು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಜಾಮೀನು ಮುಂದುವರಿಯುತ್ತಾ ಅಥವಾ ಇಲ್ವಾ, ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಅದಕ್ಕೆ ಉತ್ತರ ಸಿಗುತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಎಲ್ಲವೂ ಕೂಡ ನಮ್ಮ ಕಣ್ಣೆದುರುಗಡೆ ಇದೆ. ಯಾವಾಗ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದರು ಆವಾಗ ದರ್ಶನ್ ಪರ ವಕೀಲರು ಏನೆಲ್ಲ ವಿಚಾರಗಳನ್ನು ಮುಂದೆ ಇಟ್ಟರು ಕೋರ್ಟ್ ಮುಂದೆ. ಇವರಿಗೆ ಆಪರೇಷನ್ ಆಗಬೇಕು, ಸ್ಕ್ಯಾನಿಂಗ್ ಆಗಬೇಕು, ಆಪರೇಷನ್ ಆಗಲಿಲ್ಲ ಅಂತಂದರೆ ಭಾರಿ ತೊಂದರೆ ಆಗುತ್ತೆ, ಇವರಿಗೆ ಈ ರೀತಿ ಇದೆ ಆ ರೀತಿ ಇದೆ ಅಂತ ಹೇಳಿ ಎಷ್ಟೆಲ್ಲ ವಿಚಾರಗಳನ್ನು ಮುಂದೆ ಇಟ್ಟರು. ಮತ್ತು ಇನ್ನು ಇಷ್ಟು ದಿನಗಳಲ್ಲಿ ಆಪರೇಷನ್ ಆಗಲೇಬೇಕು ಅಂತಲೂ ಹೇಳಿದರು. ಆ ಗ್ರೌಂಡ್ಸ್ ಮೇಲೆ ಅವರು ಆಚೆ ಬಂದಿದ್ದಾಯಿತು. ಸ್ಕ್ಯಾನಿಂಗು ಆಗಲಿಲ್ಲ, ಆಪರೇಷನ್ನು ಆಗಲಿಲ್ಲ, ಅದಕ್ಕೆ ನಾನಾ ರೀತಿಯ ಕಾರಣಗಳನ್ನು ಹೇಳುವಂತಹ ಕೆಲಸ ಕೂಡ ಆಯಿತು. ಈಗ ಈ ರೀತಿ ಅನಾರೋಗ್ಯದ ವಿಚಾರವನ್ನು ಮುಂದೆ ಇಟ್ಕೊಂಡು ಜಾಮೀನು ತೆಗೆದುಕೊಂಡಂಥ ದರ್ಶನ್ ಥೈಲ್ಯಾಂಡಲ್ಲಿ ಜಮ್ ಅಂತ ಓಡಾಡ್ತಾ ಇದ್ದಾರೆ, ಶೂಟಿಂಗ್ನಲ್ಲಿ ತೊಡಗಿದ್ದಾರೆ. ಇದು ಯಾವ ರೀತಿಯ ಮೆಸೇಜ್ ಪಾಸ್ ಆಗುತ್ತೆ? ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆಯೂ ಕೂಡ ಜನಸಾಮಾನ್ಯರು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಫೈನಲಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಏನಾಗ್ಬೋದು ಅನ್ನೋ ಪ್ರಶ್ನೆ. ಶ್ರೀಪಾದ್, ಈಗಾಗಲೇ ದರ್ಶನ್ ಜಾಮೀನು ರದ್ದತಿ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಬಾರಿ ವಿಚಾರಣೆಯನ್ನು ಕೂಡ ಮಾಡುವಂಥ ಕೆಲಸ ಆಗಿದೆ. ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಆದೇಶದ ಬಗ್ಗೆ ಒಂದಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕುವಂಥ ಕೆಲಸವನ್ನು ಮಾಡಿತ್ತು. ಯಾಕಂದರೆ ಆ ಒಂದು ಕ್ರೈಮ್ ವಿಭಾಗದಲ್ಲಿ ಯಾವುದೇ ಒಂದು ಅಪರಾಧ ನಡೆದಂಥ ಸಂದರ್ಭದಲ್ಲಿ ಕೊಲೆ ಅಲ್ಟಿಮೇಟ್ ಕ್ರೈಮ್ ಅಂತ ಪರಿಗಣಿಸಲಾಗುತ್ತೆ. ಅದಕ್ಕೆ ಅದರದ್ದೇ ಆದಂಥ ಒಂದಷ್ಟು ಶಿಕ್ಷೆಗಳನ್ನು ವಿಧಿಸುವಂಥ ಕೆಲಸವನ್ನು ಕಾನೂನು ಮಾಡುತ್ತೆ. ಈ ಒಂದು ಕೊಲೆ ಆರೋಪ ಕೂಡ ದರ್ಶನ್ ಮೇಲೆ ಕೇಳಿ ಬಂದಿರುವಂಥದ್ದು, ಅದರಲ್ಲೂ ಕೂಡ ಬ್ರೂಟಲ್ ಮರ್ಡರ್ ಕೇಸ್. ಈ ಒಂದು ಕೇಸ್ನಲ್ಲಿ ಈಗಾಗಲೇ ಹೈಕೋರ್ಟ್ ಜಾಮೀನನ್ನು ನೀಡುವಂಥ ಕೆಲಸವನ್ನು ಮಾಡಿತ್ತು. ಅದನ್ನು ಈಗ ಚಾಲೆಂಜ್ ಮಾಡಿ ಸರ್ಕಾರ ಅಂದರೆ ಪೊಲೀಸರು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಒಂದಷ್ಟು ವಿಚಾರಗಳನ್ನು ಈಗಾಗಲೇ
ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ಒಂದಷ್ಟು ವಾದವನ್ನ ಮಂಡನೆ ಮಾಡುವಂತ ಕೆಲಸನೂ ಮಾಡಿದ್ದಾರೆ. ಏನೆಲ್ಲ ಆಗಿತ್ತು ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಇಷ್ಟೊತ್ತು ಹೇಳಿದ್ರಲ್ಲ, ಆ ಒಂದು ವಿಚಾರಗಳನ್ನ ಅಂದ್ರೆ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸೋದಾಗಿರ್ಬೋದು, ಅವರಿಗೆ ಇರುವಂಥ ಮೆಡಿಕಲ್ ಗ್ರೌಂಡ್ಸ್ ಆಗಿರ್ಬೋದು, ಯಾವ ಕಾರಣಕ್ಕೆ ಕೊಟ್ಟರು ಅನ್ನೋಂಥದ್ದಾಗಿರ್ಬೋದು, ಅವರ ಸರ್ಜರಿ ವಿಚಾರ ಆಗಿರ್ಬೋದು, ಸರ್ಜರಿ ಆದಮೇಲೆ ಹೋರಾಟ ಮಾಡ್ತಿರೋವಂಥದ್ದಾಗಿರ್ಬೋದು, ನ್ಯಾಯಾಲಯವೇ ಒಂದಷ್ಟು ಟೈಮನ್ನು ಕೊಟ್ಟಿದ್ರು ಕೂಡ ಆ ಒಂದು ನಿಗದಿತ ಟೈಮ್ನಲ್ಲಿ ಸರ್ಜರಿ ಮಾಡಿಸದೆ ಒಂದಷ್ಟು ಕಾರಣಗಳನ್ನು ನೀಡಿರುವಂಥದ್ದಾಗಿರ್ಬೋದು, ಅವೆಲ್ಲವನ್ನು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಗಮನಕ್ಕೆ ತರುವಂಥ ಕೆಲಸವನ್ನ ಸರ್ಕಾರದ ಪರ ವಕೀಲರು ಮಾಡಿದ್ದಾರೆ. ಇದರ ಜೊತೆಗೆ ದರ್ಶನ ಒಂದಷ್ಟು ಆಕ್ಟಿವಿಟೀಸ್ಗಳು ಅಂದರೆ ವಿಟ್ನೆಸ್ಗಳ ಜೊತೆ ಓಡಾಟ ಮಾಡೋದಾಗಿರ್ಬೋದು, ಬೇರೆ ಬೇರೆ ಕಡೆ ಓಡಾಟ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಸರ್ಕಾರದ ಪರ ವಕೀಲರಿಂದ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂಥ ಕೆಲಸ ಆಗಿದೆ. ಆ ಎಲ್ಲ ವಾದ ಅಂಶಗಳನ್ನು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ರೀತಿ ಪರಿಗಣಿಸಿದೆ, ಮೇಲ್ನೋಟಕ್ಕೆ ಪರಿಗಣಿಸಿದೆ. ಅವೆಲ್ಲವನ್ನು ಕೂಡ ಈಗಾಗಲೇ ಕನ್ಸಿಡರ್ ಮಾಡಿದೆ. ಇವತ್ತು ದರ್ಶನ್ ಪರ ವಕೀಲರಿಂದ ವಾದ ಮಂಡನೆ ಮಾಡುವಂಥ ಕೆಲಸ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನು, ಅವೇ ಮ್ಯಾಟರ್ಗಳನ್ನು ಮತ್ತೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಏನೆಲ್ಲ ನೀಡಲಾಗಿತ್ತು, ಜೊತೆಗೆ ಏನೆಲ್ಲ ಅಂಶಗಳಾಗಿರ್ಬೋದು, ಜೊತೆಗೆ ಇಲ್ಲಿ ಪ್ರಮುಖವಾಗಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರ ಒಂದಷ್ಟು ನ್ಯೂನತೆಗಳನ್ನು ಇಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನ ದರ್ಶನ್ ಪರ ವಕೀಲರು ಮಾಡುವಂಥ ಸಾಧ್ಯತೆ ಇದೆ. ಮೆಟ್ರೋದ ಹಳದಿ ಮಾರ್ಗ ಯಾವಾಗ ಉದ್ಘಾಟನೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು. ಇದಕ್ಕಾಗಿ ಪ್ರತಿಭಟನೆಗಳು ಕೂಡ ಆದವು, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಳದಿ ಮಾರ್ಗ ಎಷ್ಟು ಬೇಗ ಉದ್ಘಾಟನೆ ಆಗುತ್ತೋ ಅಷ್ಟು ಬೇಗ ಅನುಕೂಲ ಆಗುತ್ತೆ, ಯಾಕಂದ್ರೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಯಾಕೆ ವಿಳಂಬ ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗಿದೆ. ಈಗ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದೀವಿ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ರೆಡಿ ಫೈನಲಿ. RV ರೋಡ್ ಟು ಬೊಮ್ಮಸಂದ್ರವರೆಗಿನ ಹಳದಿ ಮಾರ್ಗ ಮುಂದಿನ ತಿಂಗಳು ಉದ್ಘಾಟನೆ ಆಗೋದು ಬಹುತೇಕ ಖಚಿತ. ಆಗಸ್ಟ್ ಅಲ್ಲಿ ಪ್ರಧಾನಿ ಮೋದಿಯವರೇ ಈ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡುವ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ಆಗ್ತಾ ಇದೆ. ಮುಂದಿನ ತಿಂಗಳು ಉದ್ಘಾಟನೆ ಬಹುತೇಕ ಖಚಿತ. ಆಗಸ್ಟ್ ಅಲ್ಲಿ ಪ್ರಧಾನಿ ಮೋದಿ ಅವರು ಉದ್ಘಾಟಿಸುವ ಸಾಧ್ಯತೆ ಇದೆ. 18.8 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ, 16 ನಿಲ್ದಾಣಗಳನ್ನು ಹೊಂದಿರುವಂತಹ ಮಾರ್ಗ ಇದು. ಇವತ್ತಿನಿಂದ 3 ದಿನ ರೈಲ್ವೆ ಸುರಕ್ಷತಾ ಆಯುಕ್ತರು ಪರಿಶೀಲನೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ. ಸುರಕ್ಷತಾ ಪ್ರಮಾಣ ಪತ್ರ ವರದಿ ನೀಡುವ ಬಗ್ಗೆ ಪರಿಶೀಲನೆ ಆಗುತ್ತೆ. ಎಲ್ಲವೂ ಓಕೆ ಅಂತ ಆದರೆ ಬರುವ ಆಗಸ್ಟ್ನಿಂದ ಹಳದಿ ಮಾರ್ಗ ಪ್ರಯಾಣಕ್ಕೆ ಮುಕ್ತ. ಭಾರಿ ಅನುಕೂಲ ಆಗುತ್ತೆ. ಈ ಯೆಲ್ಲೋ ಲೈನ್ ಆರಂಭ ಆಯಿತು ಅಂತಂದ್ರೆ ಇದು ವಿಳಂಬ ಆಗಿದ್ದಕ್ಕೇನೆ ಬೆಂಗಳೂರಿಗರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬರೋಣ. ನಿರೀಕ್ಷಿತ ಈ ಒಂದು RV ರಸ್ತೆ ಮತ್ತು ಬೊಮ್ಮಸಂದ್ರ ನಡುವಿನ ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆಗೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಮೆಟ್ರೋ ರೈಲ್ವೆ ಸುರಕ್ಷತಾ ಅಧಿಕಾರಿಗಳು ಕೂಡ ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿರುವಂಥದ್ದು. ಮುಂದಿನ ತಿಂಗಳು ಈ ಒಂದು ಮಾರ್ಗವನ್ನು ಉದ್ಘಾಟನೆ ಮಾಡೋದಕ್ಕೆ BMRCL ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಪ್ರಧಾನಮಂತ್ರಿಗಳು ಈ ಒಂದು ಮಾರ್ಗವನ್ನು ಉದ್ಘಾಟನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಒಟ್ಟು 18 ಕಿಲೋಮೀಟರ್ ಉದ್ದ ಇರುವಂತಹ ಈ ಒಂದು ಮೆಟ್ರೋ ಮಾರ್ಗದಲ್ಲಿ 16 ಮೆಟ್ರೋ ನಿಲ್ದಾಣಗಳು ಬರ್ತವೆ. ಇದಕ್ಕೆ ಈಗ ಉದ್ಘಾಟನೆ ಮುಂದಿನ ತಿಂಗಳೇ ಆಗ್ತಿರುವಂತಹ ಕಾರಣಕ್ಕಾಗಿ ಸುರಕ್ಷತಾ ಪ್ರಮಾಣ ಪತ್ರವನ್ನು ನೀಡೋದಕ್ಕೆ ಈಗ ಮೆಟ್ರೋ ರೈಲ್ವೆ ಸುರಕ್ಷತಾ ಆಯುಕ್ತರ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ RV ರಸ್ತೆಯ ಮೆಟ್ರೋ ನಿಲ್ದಾಣ ಕೆಳಭಾಗದಲ್ಲಿ ಈಗ ಈ ಒಂದು ಆಯುಕ್ತರ ಅಧಿಕಾರಿಗಳೆಲ್ಲರೂ ಕೂಡ ಬಂದು ತಪಾಸಣೆ ಮಾಡುವಂತಹ ಕೆಲಸ ಮಾಡ್ತದೆ. ಟ್ರ್ಯಾಕಿಂಗ್ ಆಗಿರ್ಬೋದು, ಲಿಫ್ಟಿಂಗ್ ಆಗಿರ್ಬೋದು, ಜೊತೆ ಎಮರ್ಜೆನ್ಸಿ ಡೋರ್ಗಳಾಗಿರ್ಬೋದು ಸೇರಿದಂತೆ ಇನ್ನಿತರ ಸುರಕ್ಷತಾ ಏನು ಒಂದು ಪ್ರಮಾಣ ಪತ್ರ ಕೊಡುವಂಥ ಮುಂಚಿತವಾಗಿ ಏನೆಲ್ಲ ಇರಬೇಕು ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಈಗ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಈಗ ಅಧಿಕಾರಿಗಳು ಈ ಮೆಟ್ರೋ ನಿಲ್ದಾಣಗಳಿಗೆ ಹೋಗಿ ಎಲ್ಲ ಹಂತದಲ್ಲೂ ಕೂಡ ಒಂದು ತಪಾಸಣೆ ಮಾಡುವಂತಹ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ. ಅಂದರೆ ಮುಂದಿನ ತಿಂಗಳೇ ಈ ಒಂದು ಮಾರ್ಗಕ್ಕೆ ಚಾಲನೆ ಕೊಡುವಂತಹ ಕಾರಣಕ್ಕಾಗಿ ಸ್ವತಃ ಪ್ರಧಾನಮಂತ್ರಿಗಳೇ ಈ ಒಂದು ಹಳದಿ ಮಾರ್ಗಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ಹೀಗಾಗಿ ಈ 6 ವರ್ಷದಿಂದ ವಿಳಂಬವಾದಂತಹ ಮೆಟ್ರೋ ಕಾಮಗಾರಿ ಈಗ ಪೂರ್ಣಗೊಂಡಿದ್ದು, ಈ ಪೂರ್ಣಗೊಂಡಿರುವಂತಹ ಕಾಮಗಾರಿಯನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಿದ್ದಾರೆ. ಅಂದರೆ ಬಹು ನಿರೀಕ್ಷಿತ ಈ ಒಂದು ಹಳದಿ ಮಾರ್ಗ ಏನಿದೆ ಅದು ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಆಗೋದು ಈಗ ಖಚಿತವಾಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆ ನಟಿ ರಚಿತಾ ರಾಮ್ಗೆ ರೌಡಿ ಶೀಟರ್ ಜಗ್ಗಾ ಉಡುಗೊರೆ ಕೊಟ್ಟಂತಹ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಆ ವಿಚಾರದ ಬಗ್ಗೆ ಸ್ಪಷ್ಟನೆ ಸಿಕ್ಕಿದೆ. ಈ ರೌಡಿ ಶೀಟರ್ ಜಗ್ಗಾ ಅಲಿಯಾಸ್ ಜಗದೀಶ್ ನಿನ್ನೆ ಆ ಒಂದು ಫೋಟೋ ವೈರಲ್ ಆಗಿತ್ತು.
ಒಂದು ರೇಷ್ಮೆ ಸೀರೆ ಮತ್ತು ಚಿನ್ನದ ಒಡವೆ ಕೊಟ್ಟಂತಹ ಫೋಟೋ ಏನು ವೈರಲ್ ಆಗಿತ್ತು, ಅದಕ್ಕೆ ಸ್ಪಷ್ಟನೆ. ರವಿ ಬೋಪಣ್ಣ ಸಿನಿಮಾಗೆ ಜಗದೀಶ್ ಕೂಡ ಒಬ್ಬ ನಿರ್ಮಾಪಕ. ರವಿ ಬೋಪಣ್ಣ ಸಿನಿಮಾದಲ್ಲಿ ರಚಿತಾಗೆ ಗೆಸ್ಟ್ ಅಪೀರಿಯನ್ಸ್ ಮಾಡಿದ್ರು. ಸೊ ರಚಿತಾ ಸಂಭಾವನೆ ಪಡೆದಿರಲಿಲ್ಲ, ಹೀಗಾಗಿ ಉಡುಗೊರೆಯನ್ನು ನೀಡಲಾಗಿತ್ತು. ಈಗ ಈ ವಿಚಾರವಾಗಿ ಸ್ಪಷ್ಟನೆ ಈ ರೀತಿ ಸಿಗ್ತಾ ಇದೆ. ನೋಡಿ, ಬೇಕರಿ ಕೇಕ್ ಅನ್ನ ತಿಂದು 1.5 ವರ್ಷದ ಮಗು ಅಸ್ವಸ್ಥಗೊಂಡಿರುವಂತಹ ಒಂದು ಘಟನೆ ನಡೆದಿದೆ. ಬೇಕರಿ ಐಟಮ್ಸ್ ಅನ್ನ ಮಕ್ಕಳಿಗೆ ಕೊಡೋದಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಿ ಮಕ್ಕಳಿಗೆ ಬೇಕರಿ ಐಟಮ್ ಅನ್ನ ಕೊಡದೇ ಇದ್ರೆ ತುಂಬಾ ಒಳ್ಳೆಯದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ನೋಡಿ, ಇಲ್ಲಿ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೇಕರಿ ಕೇಕ್ ಅನ್ನ ತಿಂದು 1.5 ವರ್ಷದ ಮಗು ಅಸ್ವಸ್ಥಗೊಂಡಿರೋದು. ಇದು ಬೇಕರಿಯೋ ತಿಪ್ಪೆ ಗುಂಡಿಯೋ? ಎಲ್ಲಿ ನೋಡಿದ್ರು ಗಲೀಜು, ಹುಳು, ಇಲಿ. ಮಂಡ್ಯದಲ್ಲೊಂದು ಗಬ್ಬೆದ್ದು ನಾರುವ ಬೇಕರಿ ಇದೆ. ಫುಡ್ ಪಾಯ್ಸನ್ ನಿಂದ ಮಗು ಅಸ್ವಸ್ಥ ಅಂತ ವೈದ್ಯರು ಹೇಳಿದ್ದಾರೆ. ನೋಡಿ, ಆ ಬೇಕರಿ ಹಣೆ ಬರ ನೋಡಿ ಅದು ಹೆಂಗಿದೆ ಅಂತ ಹೇಳಿ. ಯಾರು ಇಲ್ಲಿ ಕೆಲಸ ಮಾಡ್ತಾರೆ, ಯಾರು ಈ ಬೇಕರಿನ ಮೇಂಟೈನ್ ಮಾಡ್ತಾರಲ್ಲ, ಅವ್ರನ್ನ ಹೇಳ್ಕೊಂಬರ್ಬೇಕ್ರಿ ಫಸ್ಟ್. ಇದಕ್ಕೆ ಬೇಕರಿ ಅಂತಾರೆ. ನೋಡಿ, ಇಲ್ಲಿ ಅಟ್ಲೀಸ್ಟ್ ಗ್ರಾಹಕರಿಗಾದ್ರೂ ಒಂದು ಸಾಮಾನ್ಯ ಪ್ರಜ್ಞೆ ಬೇಕಲ್ವಾ? ಇಂಥ ಬೇಕರಿಯಿಂದ ಐಟಮ್ಸ್ಗಳನ್ನು ತಗೊಂಡು ಹೋದ್ರೆ ನಮಗೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ನೋಡಿ, ಅದು ಬೇಕರಿ ಅಂತ ಅನ್ಸುತ್ತಾ? ತಿಪ್ಪೆ ಗುಂಡಿ. ಒಂದು ಸ್ವಚ್ಛತೆ ಅನ್ನುವಂಥದ್ದಿಲ್ಲ, ಏನು ಹೈಜೀನ್ ಅನ್ನುವಂಥದ್ದನ್ನು ಕೇಳಲೇಬೇಡಿ. ಈ ಮಟ್ಟಿಗೆ ಬೇಕರಿಗಳಿದ್ರೆ ಅಲ್ಲಿ ಉತ್ಪಾದನೆಗೊಳ್ಳುವಂಥ ಕೇಕ್ ಐಟಮ್ಸ್ ಯಾವ ರೀತಿ ಇರ್ಬೋದು? ಮಾಡಿರೋಂಥ ಪೇಸ್ಟ್ರಿ ಕೇಕ್ಗಳು ಕಾವೇರಿ ಬೇಕ್ರಿ ನಾಗಮಂಗಲದಲ್ಲಿ. ನೋಡಿ, ನಾನು ನಿನ್ನೆ ರಾತ್ರಿ ತಗೊಳೋದೆ, ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದಾರಂತೆ. ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವರು ಈ ಥರ ಎಲ್ಲನೂ ಮಿಕ್ಕಿರೋದು ಪಕ್ಕಿರೋದು ಎಲ್ಲನೂ ಸೇಲ್ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಈ ಓನರು ಉದಾಹರಣೆ ಕೊಡ್ತಾ ಇದ್ದಾರೆ, ಇಲ್ಲ ನಾವು ಕ್ಲೋಸ್ ಮಾಡ್ಬಿಡ್ತಾ ಇದ್ದೀವಿ ಅಂತ. ಕ್ಲೋಸ್ ಮಾಡೋದಕ್ಕೋಸ್ಕರ ಇದು ಫ್ರಿಜ್ಜಲ್ಲಿ ಇರೋ ಐಟಮ್ಗಳನ್ನೆಲ್ಲ ನಮಗೆ ಕೊಟ್ಟು ಈ ಥರ ನನ್ನ ಮಗಳಿಗೆ ಹುಷಾರಿಲ್ಲ ಇವಾಗ. ನೋಡಿ, ಇವರೇ ಮಹೇಂದ್ರ ಅಂದ್ಬಿಟ್ಟು ಓನರು. ಕಾವೇರಿ ಬೇಕರಿ ನಾಗಮಂಗಲದಲ್ಲಿ ಯಾವುದೇ ಬ್ರಾಂಚಸ್ ಸಿಗಲಿ ಯಾವುದೇ ಇರಲಿ ಕ್ಲೋಸ್ ಮಾಡ್ಬೇಕಷ್ಟೇ, ಕ್ಲೋಸ್ ಮಾಡ್ಬೇಕಷ್ಟೇ. ಯಾಕೆಂದ್ರೆ ಇವ್ರು ಕೊಡ್ತಾ ಇರೋದು ಜನಗಳೇ ನೋಡಿ, ಇದನ್ನೆಲ್ಲ ತಿಂದರೆ ನಿಮ್ಮ ಮನೆ ಮಕ್ಳು ಹೆಂಗಾಯ್ತವೆ ಅಂತ ನೋಡಿ. ನೀವು ಸುಮ್ಮನೆ ಹಾಸ್ಪಿಟ್ಲ್ ಖರ್ಚು ಮಾಡ್ತೀರಿ, ಅದು ಇದು ಅಂತ ಏನೂ ಇಲ್ಲ. ಇವ್ರು ತಿಂದು ಇದಾಗಿರೋದು ನೋಡಿ. ಮಾಡಿರೋಂಥ ಮಗುವಿನ ಸಂಬಂಧಿ ರವಿಕಾಂತ ಗೌಡ್ರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗೌಡ್ರೆ ನಮಸ್ಕಾರ. ಸರ್ ನಮಸ್ತೆ. ಏನಾಯ್ತು? ಬೇಕರಿ ಐಟಮ್ ತಗೊಳ್ಳುವಾಗ ಅಲ್ಲಿ ಸ್ವಚ್ಛತೆ ಇಲ್ಲ ಅಂತ ನೀವು ಗಮನಿಸ್ತಿಲ್ವಾ? ಸರ್ ಇವ್ರೇನ್ ಮಾಡಿದಾರೆ, ನನ್ನ ತಮ್ಮ ಹೋಗಿದ್ದಾನೆ ಆನಂದ ಅಂದ್ಬಿಟ್ಟು. ಅವನು ನೈಟ್ ಹೋಗಿ ಕೇಕ್ ತಗೊಂಡಾಗ ಪೇಸ್ಟ್ರಿ ಕೇಕ್ ಚಾಕ್ಲೇಟ್ ಚಾಕ್ಲೇಟ್ ಫ್ಲೇವರ್ ಕೇಕ್ ತಗೊಂಡು ಮನೆಗೆ ಹೋಗಿದ್ದಾನೆ. ಇವರು ಮಾರಾಟ ಮಾಡ್ತಾ ಇದಾರೆ ಕೇಕ್ನ. ಕೇಳಿದ್ರೆ ಇಲ್ಲ ಅಂಗಡಿ ಕ್ಲೋಸ್ ಮಾಡ್ತಿದ್ದೋ ಹಿಂಗಾಗಿ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ತಾರೆ. ಕೇಕ್ ತಗೊಂಡೋಗಿ ಮನೆಗೆ ತಗೊಂಡೋಗಿ ತಿನ್ಸಿದಾರೆ. ತಿನ್ಸಿ 1 ಅವರ್ ಆದ್ಮೇಲೆ ವಾಂತಿ ಭೇದಿ ಸ್ಟಾರ್ಟ್ ಆಗಿದೆ. ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸಿದಾನೆ. ಅಲ್ಲಿ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿದ್ದಾರೆ. ಕೇಕು ಸಿಕ್ಕಾಪಟ್ಟೆ ಸ್ಮೆಲ್ ಬಂದಿದೆ. ಆಮೇಲೆ ಗೊತ್ತಾಗಿದೆ ಅವನ್ಗೆ 1 ವರ್ಷ 3 ತಿಂಗಳು ಮಗುಗೆ. ಆಮೇಲೆ ಗೊತ್ತಾಗಿದೆ ಆನಂದಂಗೆ ಈ ತರ ಹಿಂಗೆ ಕೇಕು ಸ್ಮೆಲ್ ಬಂದಿದೆ, ವಾಸನೆ ಹೊಡಿತಾ ಇದೆ ಅಂತ. ಆಮೇಲೆ ನನ್ಗೆ ಫೋನ್ ಮಾಡಿ ಹೇಳ್ದ ಬೆಳಿಗ್ಗೆಗೆ, ಈ ತರ ಆಗಿದೆ, ಹಿಂಗೆ ಈ ತರ ಮಾಡಿದಾನೆ ಅಂತ. ರವಿಕಾಂತ್ ಗೌಡ್ರೆ ಎಲ್ಲ ಹೋಗಿದ್ದು ಅವಾಗ ಹೋದ. ರವಿಕಾಂತ್ ಗೌಡ್ರೆ ಒಂದೇ ನಿಮಿಷ. ಈಗ ನಿಮ್ದು ಏನೇನು ಸಮಸ್ಯೆಗಳನ್ನ ನೀವು ಹೇಳ್ತಾ ಇದೀರಲ್ಲ, ಅದನ್ನ ನೇರವಾಗಿ ನಾವು ಅಧಿಕಾರಿಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡೋಣ. ಲೈನಲ್ಲಿರಿ. ನಮ್ಮ ಜೊತೆಗೆ ಈಗ ಆಹಾರ ಸುರಕ್ಷತಾ ಅಧಿಕಾರಿಯಾಗಿರುವಂತ ಬಸವರಾಜ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ.
ನಮಸ್ತೆ ಸರ್, ನಮಸ್ತೆ ಹೇಳಿ. ಬಸವರಾಜ್ ಅವರೇ, ಯಾವ್ಯಾವ ನಗರದಲ್ಲಿ ಎಷ್ಟೆಷ್ಟು ಬೇಕರಿಗಳಿದೆ, ಅಲ್ಲಿ ಹೈಜೀನ್ ಮೇಂಟೈನ್ ಮಾಡ್ಲಾಗ್ತಾ ಇದೆಯಾ ಇಲ್ವಾ, ಏನು ಎತ್ತ ಅನ್ನೋದನ್ನ ತಾವು ಇನ್ಸ್ಪೆಕ್ಷನ್ ಮಾಡ್ಬೇಕಲ್ವಾ ಸರ್? ಸರ್ ನಾವು ಮಾಡ್ತಾ ಇದೀವಿ ಸರ್, ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತಾ ಇದೀವಿ, ರೆಗ್ಯುಲರ್ ಆಗಿ ಸ್ಯಾಂಪಲಿಂಗ್ ತೆಗಿತಾ ಇದೀವಿ ನಾವು ಇವಾಗ ಎಲ್ಲ ಬೇಕರಿಗಳಲ್ಲಿ. ಈಗ ಇವರು ಕಂಪ್ಲೇಂಟ್ ಮಾಡ್ತಾ ಇರ್ತಕ್ಕಂಥ ಬೇಕರಿಗಳನ್ನು ಈ ತಿಂಗಳಲ್ಲಿ ಆಲ್ರೆಡಿ ಪ್ಲೈನ್ ಕೇಕು, ಕೆಲವೊಂದು ರಸ್ಕ್ ಐಟಮ್ ಇವನ್ನೆಲ್ಲ ನಾವು ರೆಗ್ಯುಲರ್ ಆಗಿ ಲ್ಯಾಬ್ಗೆ ಲೀಗಲ್ ಸ್ಯಾಂಪಲ್ ಲ್ಯಾಬ್ಗೆ ಕಳಿಸಿದೀವಿ ಸರ್ ಮೈಸೂರಿಗೆ. ಅದ್ರದ್ದು ವರದಿ ಬರಬೇಕಾಗಿದೆ ನಮಗೆ. ನಾವು ತೆಗ್ದಿದೀವಿ ರೆಗ್ಯುಲರ್ ಆಗಿ ತಿಂಗಳಿಗೆ 25 ಸ್ಯಾಂಪಲ್ಸ್ ತೆಗೆದು ಕಳಿಸ್ತಾ ಇರ್ತೀವಿ ಸರ್ ನಾವು. ಎಲ್ಲಾ ಬೇಕರಿಗಳು ಮತ್ತೆ ಪ್ರಾವಿಷನ್ ಸ್ಟೋರ್ಸ್, ಗ್ರಾಸರಿ ಐಟಮ್ ಏನ್ ನಾವು ಈಟೇಬಲ್ ಐಟಮ್ಸ್ ಇದೆ, ಡ್ರಿಂಕಬಲ್ ಐಟಮ್ಸ್, ಇದನ್ನೆಲ್ಲ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡಿ ರೆಗ್ಯುಲರ್ ಸ್ಯಾಂಪಲಿಂಗ್ ಮಾಡಿ ಕಳಿಸ್ತಾ ಇರ್ತೀವಿ ಸರ್. ಬಸವರಾಜ್ ಅವರು, ನಾನು ನಿಜ ಹೇಳ್ತಿದ್ದೀನಿ, ಯಾವ ಆಂಗಲ್ ಇಂದನೂ ನೀವು ಇನ್ಸ್ಪೆಕ್ಷನ್ ಮಾಡಿದ್ರೆ ಅಲ್ಲಿ ಇವತ್ತು ಈ ರೀತಿಯ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಅದು ಹೆಂಗೆ ರೆಗ್ಯುಲರ್ ಚೆಕಪ್ ಮಾಡಿದ್ರಿ ನೀವು? ಅಲ್ಲಿ ಹುಳ ಓಡಾಡ್ತಾ ಇದೆ, ಇಲಿ ಓಡಾಡ್ತಾ ಇದೆ, ಗಬ್ಬೆದ್ದು ನಾರ್ತಾ ಇದೆ. ರೆಗ್ಯುಲರ್ ಚೆಕಪ್ ಅಂತಂದ್ರೆ ಏನ್ ಸರ್ ಅರ್ಥ? ಸರ್ ನಾನಿವಾಗ ಸರ್ 2 ತಾಲೂಕಿಗೆ ಚಾರ್ಜ್ ಇದ್ದೀನಿ. ವಾರದಲ್ಲಿ 3 ದಿನ ಅಲ್ಲಿ ಹೋದಾಗ ನಾನು ವಿಸಿಟ್ ಮಾಡಿದಾಗ ಬೇಕರಿಗಳಿಗೆ ಅನೈಜಿನಿಕ್ ಇರೋದಕ್ಕೆ ನೋಟಿಸ್ ಮಾಡಿ ನಾವು ಕೆಲವೊಂದಕ್ಕೆ ಕೇಸ್ ಮಾಡಿದೀವಿ. ಎಲ್ಲಿ ಇದಕ್ಕೆ ಏನಂತ ನೋಟಿಸ್ ಕೊಟ್ಟಿದ್ದೀರಿ ನೀವು? ಈಗ ಕಾವೇರಿ ಬೇಕರಿ ಇದು ಆಯ್ತು, ನಾನು ಹೆಸರು ಹೇಳ್ತೀನಿ ನೇರವಾಗಿ, ಕಾವೇರಿ ಬೇಕರಿ. ಅವ್ರ ಸಂಬಂಧಿಕರು ಆರೋಪ ಮಾಡ್ತಾ ಇದ್ದಾರೆ, ಕಾವೇರಿ ಬೇಕರಿಯಲ್ಲಿ ಹೈಜೀನ್ ಅನ್ನುವಂಥದ್ದು ಮರೀಚಿಕೆ ಆಗಿದೆ, ಹುಳು ಓಡಾಡ್ತಾ ಇದೆ, ಗಬ್ಬೆದ್ದು ನಾರ್ತಾ ಇದೆ, ಸ್ವಚ್ಛತೆ ಅನ್ನುವಂಥದ್ದೇ ಇಲ್ಲ. ಎಲ್ಲಿ ನೀವು ರೆಗ್ಯುಲರ್ ಚೆಕಪ್ ಮಾಡ್ತಾ ಇದ್ದೀರಿ? ಏನ್ ನೋಟಿಸ್ ಕೊಟ್ಟಿದ್ದೀರಿ ಬೇಕರಿಗೆ? ಸರ್ ನಾವು ಲಾಸ್ಟ್ ವೀಕ್ ಹೋಗಿ ಸ್ಯಾಂಪಲಿಂಗ್ ತೆಗೆದಾಗ ನಾವು ಅವರಿಗೆ ಹೈಜಿನಿಕ್ ಬಗ್ಗೆ ನೋಟಿಸ್ ಕೊಟ್ಟಿದ್ದೀವಿ ಸರ್. ಒಂದು 14 ದಿನದೊಳಗಡೆ ಇದನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದೀವಿ ಸರ್. ನಾನು ಆ ಕಾಪಿನ ನಾನು ಇವಾಗ ನಿಮ್ಗೆ ನಾನು ಕೇರ್ಪೇಟೆಲ್ ಇದ್ದೀನಿ, ನಾಗಮಂಗಲ ಡ್ಯೂಟಿಗೆ ಇವತ್ತು ಹೋಗ್ತಾ ಇದ್ದೀನಿ. ಈಗ ಅಲ್ಲಿ ಹೋಗಿ ಅದನ್ನ ತಲುಪಿಸ್ತೇನೆ ಸರ್ ನಿಮ್ಮವರು. ಸರ್, ನೀವು ನೋಟಿಸ್ ಕೊಟ್ಟಿದ್ದೀರಿ ಅಂತಂದ್ರೆ ಅದು ಸರಿ ಆಗೋವರೆಗೂ ಅದನ್ನ ಓಪನ್ ಮಾಡೋದಕ್ಕೆ ಬಿಡಬಾರ್ದಾಗಿತ್ತು, ಅಥವಾ ಅವ್ರ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರಾ? ಸರ್ ನಾವು ತಿಳುವಳಿಕೆ ನೋಟಿಸ್, ಮಗು ಅಸ್ವಸ್ಥಗೊಂಡಿದೆ. ಈಗ 1.5 ವರ್ಷದ ಮಗು ಕೇಕ್ ಐಟಮ್ ತಿಂದೇ ಸಮಸ್ಯೆ ಆಗಿರೋದು. ಇರಿ ನಾವು ಒಂದ್ ನಿಮಿಷ ಬಸವರಾಜ್ ಅವರೇ, ಈಗ ರವಿಕಾಂತೇಗೌಡರು ಆ ಮಗುವಿನ ಸಂಬಂಧಿಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿಕಾಂತೇಗೌಡ್ರೆ, ಆ ಬೇಕರಿಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಹೇಳಿ, ಇವರು ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರ್ ನಾನು ನಿನ್ನೆ ಬಸವರಾಜ್ ಅವ್ರಿಗೂ ಕಾಲ್ ಮಾಡಿ ಹೇಳ್ದೆ, ನೀವೇನ್ರಿ ಮಾಡ್ತೀರಿ, ಕತ್ತೆ ಕಾಯ್ತಿದ್ದೀರೇನ್ರಿ, ಇಂತ ವ್ಯವಸ್ಥೆ ಎಲ್ಲ ಅವ್ಯವಸ್ಥೆ ಮಾಡಿದಾರೆ ಅಂತ ಬೇಕರಿನಲ್ಲಿ. ಸರ್ ಇವರು ಕಲರ್ ಮತ್ತೆ ಎಸೆನ್ಷಿಯಲ್ ಯೂಸ್ ಮಾಡ್ತಾ ಇದಾರೆ, ಕಲರಿಂಗ್ ಯೂಸ್ ಮಾಡ್ತಾ ಇದಾರೆ ಬೇಕರಿನಲ್ಲಿ. ಎಲ್ಲ ಚೆಕ್ ಮಾಡ್ದ ಕೊಡಂಗ್ ಹೋಗಿ. ಬಸವರಾಜ್ ಅವ್ರು ಕೇಳಿಸ್ಕೊತಾ ಇದ್ದೀರಾ ಸರ್? ಅದು ಕೆಲವೊಂದಕ್ಕೆ ಪರ್ಮಿಟೆಡ್ ಕಲರ್ಸ್ ಇರುತ್ತೆ ಸರ್, ಕೆಲವೊಂದಕ್ಕೆ ಕಲರ್ ಇರಲ್ಲ. ಬೇಕರಿನಲ್ಲಿ ನಾವು ಕಲರ್ ಎಲ್ಲದಕ್ಕೂ ಇನ್ನೂ ಬ್ಯಾನ್ ಮಾಡಿಲ್ಲ ಸರ್ ನಾವು. ಕೆಲವೊಂದಕ್ಕೆ ಪರ್ಮಿಟೆಡ್ 100 ppm ಒಳಗಡೆ ಕೆಲವೊಂದು ಸ್ವೀಟ್ಸ್ ಗಳಿಗೆ ಹಾಕ್ಲಿಕ್ಕೆ ಪರ್ಮಿಟ್ ಇದೆ ಸರ್ ಕಲರ್ಸ್. ಈ ಬ್ರೆಡ್ ಐಟಮ್ಗೆ ಈಗ ಎಕ್ಸಾಂಪಲ್ ಕೇಕ್ ಅಂದ್ರೆ ಮೇಲೆ ಲೇಯರ್ ಕ್ರೀಮ್ ಇರುತ್ತಲ್ಲ ಸರ್, ಅದಕ್ಕೆ 100 ppm ಅವ್ರಿಗೆ ಹಾಕ್ಲಿಕ್ಕೆ ಪರ್ಮಿಷನ್ ಇದೆ. ನಂದು ಒಂದೇ ಪ್ರಶ್ನೆ ಬಸವರಾಜ್ ಅವರೇ, ಹಾ ಸರ್, ಈ ದೃಶ್ಯಗಳನ್ನ ನೋಡಿದಾಗ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತೀರಿ ಅಂತ ನನಗೆ ಯಾವ ಆಂಗಲ್ ಇಂದನೂ ಅನಿಸ್ತಾ ಇಲ್ಲ. ನಿಮ್ಮ ಭಯ ಆದ್ರೂ ಬೇಕಲ್ವಾ ಬೇಕರಿ ಅವ್ರಿಗೆ? ಅಧಿಕಾರಿಗಳು ಬರ್ತಾರೆ, ನಮಗೆ ನೋಟಿಸ್ ಕೊಡ್ತಾರೆ, ನಾವು ಸ್ವಚ್ಛತೆಯನ್ನ ಕಾಪಾಡಬೇಕು ಅಂತ. ಯಾರು ಹೇಳ್ತಿದ್ದೀರಿ ನೀವು ಕತೆನ? ಲಾಸ್ಟ್ ವೀಕ್ ಹೋದಾಗ ನಾನು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ. ನೋಟಿಸ್ ಪ್ರತಿನೂ ನಾನು ನಿಮ್ಗೆ ಕೊಡ್ತೀನಿ ಸರ್. ನಾನು ಇವಾಗ ನಾಗಮಂಗಲ ಬಂದು ಅಲ್ಲೇ ನೋಟಿಸ್ ಲಾಕ್ ಮಾಡಿಸ್ರಿ, ಇಂತ ಬೇಕರಿಗಳು ಬೇಕಾಗಿಲ್ಲ, ಲಾಕ್ ಮಾಡಿಸಿ. ಯಾಕೆ ಮುಲಾಜಿಟ್ಕೋತೀರಿ? ಸರಿ ಸರ್, ಅದನ್ನ ನಾನು ಮಾತಾಡ್ತೀನಿ. ಲಾಕ್ ಮಾಡಿಸಿ. ಯಾಕೆ ಅವ್ರು ಸ್ವಚ್ಛತೆ ಕಾಪಾಡ್ತಿಲ್ಲ ಅಂತಂದ್ರೆ ಏನು? ನಮಗೇನು ಮುಲಾಜ್ ಏನ್ ಮಾವನ ಮಗನ್ ಬೇಕ್ರಿನಾ? ಇಲ್ಲ ಸರ್, ನಾವು ಸರ್ ಈಗ ಅದನ್ನ ಏನ್ ನೋಟಿಸ್ ಕೊಟ್ಟಿದ್ವಿ ಅವ್ರು ಸರಿಪಡಿಸ್ಕೊಂಡಿಲ್ಲ ಅಂತಂದ್ರೆ ಅದನ್ನ ನಾವು ADC ಅವ್ರ ಗಮನಕ್ಕೆ ತಂದು ADC ಸಾಹೇಬ್ರ ಗಮನಕ್ಕೆ ತಂದು ಅಲ್ಲಿ ಕೇಸ್ ಮಾಡಿ ಅಲ್ಲಿಂದ ಲಾಕ್ ಮಾಡ್ಲಿಕ್ಕೆ ನಾವು ಇದನ್ನ ತಗೊಂಡು ಕ್ಲೋಸ್ ಮಾಡಿಸ್ತೀವಿ. ಅಲ್ಲ, ಇವ್ರ ಬಗ್ಗೆ ನೀವು ಮುಲಾಜ್ ಇಟ್ಕೋಬಾರ್ದು. ಈಗ ನಾಳೆ ಮಗು, ಒಂದ್ ನಿಮಿಷ ಬಸವರಾಜ್ ಅವರೇ, ಬಸವರಾಜ್ ನಿಮ್ಮ ಗಮನಕ್ಕೆ ನಾನು ತಗೊಂಡ್ ಬರ್ತಾ ಇದ್ದೀನಿ. ಈಗ ಆ ಮಗು ಅಸ್ವಸ್ಥಗೊಂಡಿದೆ, ದೇವರ ದಯೆಯಿಂದ ಅಷ್ಟಕ್ಕೆ ಮುಗಿದು ಆ ಮಗು ಹುಷಾರಾಗ್ಬಿಟ್ರೆ ಒಳ್ಳೇದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಬಸವರಾಜ್ ಅವರು ನೀವು ಹೊಣೆ ಹೊರ್ತೀರಾ? ಇಲ್ಲ ಏನಿಲ್ಲ, ಈಗ ನಾವು ಅದನ್ನ ನನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ಏನಿದೆ ಅದನ್ನ ವ್ಯವಸ್ಥೆ ಮಾಡ್ತೀನಿ ಸರ್. ಅವ್ರಿಗೆ ಕೇಕ್ ಅಂಗಡಿಯವ್ರಿಗಂತೂ ಮಾನ ಮರ್ಯಾದೆ ಇಲ್ಲ ರೀ ಬಸವರಾಜ್ ಅವರೇ. ಒಂದು ಚಿಕ್ಕ ಕೇಕಿಗೆ 150-100 ರೂಪಾಯಿ ತಗೋತಾರೆ. ಅವ್ರ ಯೋಗ್ಯತೆಗೆ ಒಂದು ಬೇಕರಿನ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದಕ್ಕಾಗೋದಿಲ್ವಾ? ಹೌದು ಸರ್, ಹೌದು. ಫುಡ್ ಇನ್ಸ್ಪೆಕ್ಟರ್ಸ್ ಎಲ್ಲ ನೀವೆಲ್ಲ ಏನ್ ಮಾಡ್ತಾ ಇದೀರಿ? ನೀವು ಇಂಥವ್ರ ಬಗ್ಗೆ ಯಾಕೆ ಮುಲಾಜ್ ಇಟ್ಕೋತೀರಿ? ಬಂದ್ ಮಾಡಿಸ್ರಿ. ಲಾಸ್ಟ್ ವೀಕ್ ಹೋದಾಗ ಸ್ಯಾಂಪಲ್ ತೆಗೆದು ಸರ್ ನಾನು ಅದನ್ನ ಅವ್ರಿಗೆ ನೋಟಿಸ್ ಕೊಟ್ಟಿದೀವಿ, ಅನೈಜಿನಿಕ್ ಇದೆ ಅಂತ ಅಂದ್ಬಿಟ್ಟು ಅವ್ರ 1 ವಾರ ಗಡುವು ಕೊಟ್ಟಿದೀವಿ. ಅವ್ರು ನಮ್ಗೆ ಇನ್ನೂ ರಿಪ್ಲೈ ಕೊಟ್ಟಿಲ್ಲ ಸರ್. ಅವ್ರಿಗೆ ಏನಾಗಿದೆ ಗೊತ್ತಾ ಬಸವರಾಜ್ ಅವರೇ, ಏನಾಗಿದೆ ಗೊತ್ತಾ? ನೀವು ಬರ್ತೀರಿ, ನೋಟಿಸ್ ಕೊಡ್ತೀರಿ, ಇನ್ನು 1 ತಿಂಗಳು ನಮ್ ಕಡೆ ತಿರುಗು ನೋಡಲ್ಲ, ಬಂದಾಗ ಮತ್ತೆ ನೋಡೋಣ ಬಿಡು ಅಂತ ಉಡಾಫೆ ಅವ್ರಿಗೆ. ನೀವು ಸ್ಟ್ರಿಕ್ಟ್ ಆಗಿದ್ರೆ ಅವ್ರೇ ಯಾಕ್ರಿ ಬಾಲ ಬಿಸ್ತಾರೆ? ಸರ್ ಅವ್ರಿಗೆ 1 ವಾರ ಟೈಮ್ ಕೊಟ್ಟಿದೀವಿ, ಅದ್ರೊಳಗಡೆ ಇದ್ ಮಾಡಿಲ್ಲ ಅಂದ್ರೆ ನಾವು ADC ಕೋರ್ಟಲ್ಲಿ ಕೇಸ್ ಮಾಡ್ತೀವಿ ಸರ್ ಅವ್ರ ಮೇಲೆ. ಆಯ್ತು ಸರ್, ಈಗ 1 ಸೆಕೆಂಡ್, ನೀವು 1 ವಾರ ಟೈಮ್ ಕೊಟ್ಟಿದ್ರಾ? ಯಾವಾಗ ಹೋಗಿದ್ರಿ? ಅವ್ರ ನೋಟಿಸ್ ಯಾವಾಗ ಕೊಟ್ಟಿದ್ರಿ? ಸರ್ ಲಾಸ್ಟ್ ವೀಕ್ ಹೋಗಿ ಅವರಿಗೆ ನೋಟಿಸ್ ಕೊಟ್ಟು ಬಂದಿದ್ದೀನಿ ಸರ್. 1 ವಾರ ಆಗಿದೆಯಾ? ಹಾ ಸರ್ ಆಗಿದೆ. ಇವಾಗ ಹಾಕ್ರಿ, ಕೋರ್ಟಲ್ ಕೇಸ್ ಹಾಕಿ, ಕೋರ್ಟಲ್ ಕೇಸ್ ಹಾಕಿ ಅವ್ರ ಮೇಲೆ. ಹಾಕ್ತೀವಿ ಸರ್, ಅದನ್ನ ಲಾಕ್ ಮಾಡಿಸಿ. ನಾನು ಇನ್ನೊಂದು 1 ಗಂಟೆ ಬಿಟ್ಟು ಫೋನ್ ಮಾಡ್ಲಾ ನಿಮ್ಗೆ? ಹಾ ಸರ್, 1 ಗಂಟೆ ಬಿಟ್ಟು ಮಾಡಿ. ನೀವು ಅದನ್ನ ಬೇಕರಿ ಕ್ಲೋಸ್ ಮಾಡಿದ ಫೋಟೋಸ್ ಎಲ್ಲ ಕಳಿಸ್ಕೊಡ್ತೀರಾ ನಮ್ಗೆ? ಅಂದ್ರೆ ನಾನು ಬೇಕರಿನ ಸರ್ ನಾವು ಅಲ್ಲಿಗೆ ಕೋರ್ಟ್ಗೆ ಕೇಸ್ ಮಾಡಿದ ಮೇಲೆ ಅಲ್ಲಿಂದ ನಮ್ಗೆ ಡೈರೆಕ್ಷನ್ ತಗೊಂಡು ಕ್ಲೋಸ್ ಮಾಡಿಸ್ಬೇಕು ಸರ್. ಇಲ್ಲಾಂದ್ರೆ ಸ್ಥಳೀಯ ಆಡಳಿತದವರು ಕ್ಲೋಸ್ ಮಾಡಿಸ್ಬೇಕಾಗುತ್ತೆ. ನಾವು ಕ್ಲೋಸ್ ಮಾಡಿಸ್ಲಿಕ್ಕೆ ಬರಲ್ಲ. ನಾವು ಸ್ಯಾಂಪಲ್ ತೆಗೆದು ಲ್ಯಾಬಿಗೆ ಕಳಿಸಿ. ನೀವು ಹೇಳಿ ಸರ್, ನಿಮ್ಮ ವ್ಯಾಪ್ತಿಯಲ್ಲಿ ಏನೇನಿದೆ ಅದನ್ನ ಮಾಡಿಸಿ ನೀವು.
ಸರಿ ಸರ್, ಆಯ್ತು ಸರ್. ನನ್ನ ವ್ಯಾಪ್ತಿಗೆ ಏನೇನು ಸಂಬಂಧಪಡುತ್ತೆ ಅದನ್ನೆಲ್ಲ ಮಾಡಿಸ್ತೇನೆ ಸರ್ ನಾನು. ಸ್ಯಾಂಪಲ್ ಈಗ ಇವತ್ತು ಒಂದು ಮಗು, ನಾಳೆ 10 ಮಕ್ಕಳು, ನಾಳೆ 20 ಮಕ್ಕಳು ಹೊಣೆ ಹೊರಬೇಕಲ್ವ ಸರ್ ನಾವು? ನಮಗೂ ಕಮಿಟ್ಮೆಂಟ್ ಬೇಕು ಸರ್, ನಮಗೂ ಬದ್ಧತೆ ಬೇಕು. ಹೌದು ಸರ್, ಹೌದು. ಈಗ ಸರ್ ಅದು ಸ್ಯಾಂಪಲ್ ಏನು ಇವಾಗ ಕೇಕ್ ತೆಗ್ದಿಟ್ಟಿದ್ದಾರೆ ಅದನ್ನು ಸಹ ಲ್ಯಾಬ್ಗೆ ಇವತ್ತೇನೆ ಮೈಸೂರಿಗೆ ನಾನೇ ಬೈ ಹ್ಯಾಂಡ್ ತಗೊಂಡೋಗಿ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಸರ್. ಅದು ರಿಸಲ್ಟ್ ಬಂದ್ಮೇಲೆ ಅದ್ರ ಮೇಲೆ ಈಗ ಅನ್ಸೇಫ್ ಅಂತ ಬಂದ್ರೆ ಅವ್ರಿಗೆ JMFC ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಸರ್ ಅವ್ರ ಮೇಲೆ. ಎಸ್, ಪ್ಲೀಸ್ ಬಸವರಾಜ್, ಥ್ಯಾಂಕ್ ಯು ರಿಪಬ್ಲಿಕನ್ ಜೊತೆ ಮಾತಾಡೋದಕ್ಕೆ. ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು. ನೋಡಿ, ನಮ್ಮ ಜೊತೆಗೆ ರವಿಕಾಂತೇಗೌಡ ಅವರ ಸಂಬಂಧಿಕರು ಮಾತಾಡ್ತಾ ಇದ್ರು. ಕಲರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಇನ್ನು ಜೊತೆಗೆ ಈ ಆಹಾರ ಸುರಕ್ಷತಾ ಅಧಿಕಾರಿ ಹೇಳಿದ್ದಾರೆ, ನಾವು ಕೂಡಲೇ ಆ ಕೇಕ್ ಕೊಟ್ಟಂತ ಬೇಕರಿ ಏನಿದೆ ಆ ಬೇಕರಿಯ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮುಲಾಜಿಲ್ದಂಗೆ ಮಾಡ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕೋರ್ಟ್ಗೂ ಕೂಡ ಕೇಸನ್ನ ದಾಖಲಿಸ್ತೀವಿ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಾವು ಇದನ್ನ ಫಾಲೋ ಅಪ್ ಮಾಡ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಇವರು ಈ ರೀತಿ ಉಡಾಫಿಯನ್ನ ಏನ್ ಮಾಡ್ತಾರಲ್ಲ, ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ಇದಕ್ಕೆ ಯಾರು ಹೊಣೆ? ಇಂಥವ್ರಿಗೆ ಕಡಿವಾಣ ಹಾಕುವಂತ ಕೆಲಸ ಆಗಲೇಬೇಕು. ಇಲ್ಲ ಅಂತಂದ್ರೆ ಮುಂದೆ ಅವಾಂತರಗಳು ಆಗ್ತಾನೆ ಇರ್ತವೆ. ಆ ಅವಾಂತರಗಳನ್ನು ತಪ್ಪಿಸೋದಕ್ಕೆ ನಾವು ಈ ಕೆಲಸದಲ್ಲಿ ಇರ್ತೀವಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.